ನಮಸ್ಕಾರ. ಪ್ರತಿದಿನದ ಶಾಲಾ ತರಗತಿಯಲ್ಲಿ ಹಲವಾರು ವಿಷಯಗಳನ್ನು ಕಲ್ತಿರ್ತೀವಿ. ಈ ಕಲಿತಾದ ನಂತರ ಪರೀಕ್ಷೆಯ ರೂಪಗಳಲ್ಲಿ ಅವುಗಳನ್ನು ಉತ್ತರಿಸಿ ಒಳ್ಳೆಯ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದು ಅಂತಿಮವಾಗಿರುವಂಥ ಉದ್ದೇಶ ಆಗಿರುವಂಥದ್ದು. ಈ ಒಂದು ಕಲಿಕೆ ದೃಢೀಕರಣ ಆಗುವುದರ ಜೊತೆಗೆ ಅಂಕವನ್ನು ಸಹ ಸಂಪಾದನೆ ಮಾಡಿಕೊಳ್ಳುವಂಥದ್ದು ಅವಶ್ಯಕತೆ ಇರುವಂಥದ್ದಾಗಿರ್ತದೆ. ಆ ಕಾರಣಕ್ಕೋಸ್ಕರ ನಾವು ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಪ್ರಶ್ನೆ ಪತ್ರಿಕೆ ವಿನ್ಯಾಸ ಹೇಗಿದೆ, ಪ್ರಶ್ನೆ ಪತ್ರಿಕೆಯ ಸಂರಚನೆ ಹೇಗಿರುತ್ತೆ ಮತ್ತು ಯಾವ ಯಾವ ವಿಧವಾಗಿರುವಂಥ ಪ್ರಶ್ನೆಗಳನ್ನು ಕೇಳಲ್ಪಡಲಾಗುತ್ತದೆ ಮತ್ತು ಪ್ರಶ್ನೆಗಳ ಸಂಖ್ಯೆ ಎಷ್ಟಿರುತ್ತೆ, ಹೇಗೆ ಉತ್ತರವನ್ನು ಬರೆಯೋದ್ರ ಮೂಲಕ ಒಳ್ಳೆಯ ಅಂಕಗಳನ್ನು ಸಂಪಾದಿಸಿಕೊಳ್ಳಬಹುದು ಅನ್ನೋದನ್ನು ತಿಳಿದುಕೊಳ್ಬೇಕಾಗಿರ್ತದೆ. ಆ ಕಾರಣಕ್ಕೋಸ್ಕರ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯಿಂದ 2020-21ನೇ ಸಾಲಿನ SSLC ಪರೀಕ್ಷೆಗಾಗಿ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟಿಸಿರುವಂಥದ್ದು. ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದಂತೆ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪ್ರಕಟವಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. ಅದರಲ್ಲಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆಯೂ ಸಹ 2 ಮಾದರಿ ಪ್ರಶ್ನೆ ಪತ್ರಿಕೆಗಳಿರುವಂಥದ್ದು. ಈ 2 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಯಾವ ರೀತಿಯಾಗಿ ಉತ್ತರಿಸುವುದು ಅನ್ನೋದನ್ನು ನೋಡ್ಕೊಳ್ಳೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗೆಲ್ಲ ಉತ್ತರಿಸಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ. ಈ ಒಂದು ಉತ್ತರಗಳನ್ನು ನಾವು ಸಪರೇಟ್ ಆಗಿ ಒಂದು ಆನ್ಸರ್ ಶೀಟ್ಗಳಲ್ಲಿ ಬರೆದು ಪ್ರಾಕ್ಟೀಸ್ ಮಾಡಿಕೊಂಡಿದ್ದೆ. ಅದರಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಕೈಯಲ್ಲಿ ಬಂದಾಗ ಉತ್ತರಿಸುವುದಕ್ಕೂ ಸಹ ಬಹಳ ಸುಲಭವಾಗಿರುವಂಥದ್ದು ಆಗಿರ್ತದೆ. ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಜೊತೆಗೆ ಇತರ ಎಲ್ಲ ಅಧ್ಯಾಯಗಳ ವಿಡಿಯೋಗಳನ್ನು ಸಹ ಮಾಡಿರುವಂಥದ್ದು, ಜೊತೆಗೆ ಪ್ರಶ್ನೋತ್ತರಗಳ ವಿಡಿಯೋ ಮತ್ತು ಈ ವರ್ಷಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಹಾಳೆ ಅಂತೇಳಿ ಪ್ರಕಟಿಸಿರುವಂಥದ್ದು, ಆ ಅಭ್ಯಾಸ ಹಾಳೆಗಳಿಗೆ ಮಾದರಿ ಉತ್ತರಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು, ಆ ಎಲ್ಲ ವಿಡಿಯೋಗಳನ್ನು ಸಹ ವೀಕ್ಷಿಸಿದೆ. ಇದನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಈ ಒಂದು ವಿಡಿಯೋವನ್ನು ವೀಕ್ಷಿಸಾದ ನಂತರ ಅವುಗಳನ್ನು ಸಹ ವೀಕ್ಷಿಸಬಹುದು. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ಈ ರೀತಿಯಾಗಿರುವಂಥ ಒಂದು ವಿಷಯಕ್ಕೆ ಸಂಬಂಧಿಸಿರುವಂಥ ಮಾಹಿತಿಯನ್ನು ಉಚಿತವಾಗಿ ಪಡೆಯುವುದಕ್ಕಾಗಿ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ನ ಆಲ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣಕ್ಕೆ ಆ ಒಂದು ಮಾಹಿತಿ ತಲುಪುವುದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಪರೀಕ್ಷಾರ್ಥಿಗಾಗಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ಸೂಚನೆಗಳನ್ನು ಸಹ ಒಳಗೊಂಡಿರುವಂಥದ್ದಾಗಿರ್ತದೆ. ಏನು ಸೂಚನೆ ಇದೆ ಅಂದರೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 38 ಟೋಟಲ್ ಆಗಿ 38 ಪ್ರಶ್ನೆಗಳನ್ನು ಒಳಗೊಂಡಿರುವಂಥ ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಎರಡೂ ಸೇರಿಸಿ 38 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದಾಗಿರ್ತದೆ. ಇಲ್ಲಿ ಅಬ್ಜೆಕ್ಟಿವ್ ಟೈಪ್ನು ಸಹ ಇದರ ಒಳಗಡೆ ಬರುತ್ತೆ. ಇನ್ನು ಪ್ರಶ್ನೆ ಪತ್ರಿಕೆ ಹಿಮ್ಮುಖ ಜಾಕೆಟ್ ಮೂಲಕ ಮೊಹರು ಮಾಡಲಾಗಿರುವಂಥದ್ದು. ಪರೀಕ್ಷೆ ಪ್ರಾರಂಭವಾಗುವ ಸಮಯಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆ ಬಲಬದಿಯ ಪಾರ್ಶ್ವವನ್ನು ಕತ್ತರಿಸಿ ಪ್ರಶ್ನೆ ಪತ್ರಿಕೆ ಎಲ್ಲ ಪುಟಗಳು ಇವೆ ಎಂದನ್ನು ಪರೀಕ್ಷಿಸಿಕೊಳ್ಳಿ ಅಂತ ಹೇಳಿರುವಂಥದ್ದಾಗಿದೆ. ಇಲ್ಲಿ ಸೀಲ್ ಮಾಡಿರ್ತದೆ. ಬಲಭಾಗದಲ್ಲಿ ಅದನ್ನು ಕಟ್ ಮಾಡಿ ಓಪನ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಓಪನ್ ಮಾಡಿದ ನಂತರ ಫಸ್ಟ್ ನಿಮ್ಮ ಕೈಯಲ್ಲಿ ಪ್ರಶ್ನೆ ಪತ್ರಿಕೆ ಬಂದ ತಕ್ಷಣ ಏನು ಮಾಡಬೇಕಾಗಿರುವಂಥದ್ದು, ಆ ಪ್ರಶ್ನೆ ಪತ್ರಿಕೆಯ ಎಲ್ಲ ಪುಟಗಳು ಇವೆಯಾ, ಎಲ್ಲ ಪ್ರಶ್ನೆಗಳು ಇವೆಯಾ, ಎಲ್ಲ ಪ್ರಿಂಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ನೋಡ್ಕೊಳ್ಬೇಕಾಗಿರುವಂಥದ್ದು. ತಕ್ಷಣಕ್ಕೆ ನೋಡಿಕೊಂಡು ಅದರಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ, ಸರಿಯಾಗಿ ಪ್ರಿಂಟ್ ಆಗಿದ್ದಿಲ್ಲ ಅಥವಾ ಪುಟಗಳ ಸಂಖ್ಯೆ ಕರೆಕ್ಟಾಗಿ ಇರಲಿಲ್ಲ, ಏನಾರ ಮಿಸ್ಟೇಕ್ ಆಗಿತ್ತು ಅಂದರೆ ತಕ್ಷಣಕ್ಕೆ ಆ ರೂಮ್ ಸೂಪರ್ವೈಸರಿಗೆ ನೀವು ಒಂದು ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಬೇರೆ ಪ್ರಶ್ನೆ ಪತ್ರಿಕೆಯನ್ನು ಪಡೆದುಕೊಳ್ಬೋದು. ಇಲ್ಲಾಂದರೆ ರೂಮ್ ಸೂಪರ್ವೈಸರ್ ಅದಕ್ಕೆ ಬದಲಿ ವ್ಯವಸ್ಥೆಯನ್ನು ಸಹ ಮಾಡಿಕೊಡುವಂಥದ್ದಾಗಿರ್ತದೆ. ಫಸ್ಟ್ ಓಪನ್ ಮಾಡಿದ ತಕ್ಷಣ ಈ ಒಂದು ಅಂಶವನ್ನು ಗಮನಿಸಬೇಕಾಗಿರುವಂಥದ್ದು. ಇನ್ನು ವಸ್ತುನಿಷ್ಠ ಮತ್ತು ವಿಷಯನಿಷ್ಠ ಮಾದರಿ ಪ್ರಶ್ನೆಗಳಿಗೆ ಕೊಟ್ಟಿರುವ ಸೂಚನೆಗಳು, ಆ ಒಂದು ಪ್ರಶ್ನೆ ಉತ್ತರಿಸುವುದಕ್ಕಿಂತ ಮುಂಚಿತವಾಗಿ ಮೇಲ್ಗಡೆ ಎಲ್ಲದಕ್ಕೂ ಸೂಚನೆಗಳನ್ನು ಕೊಟ್ಟಿರುವಂಥದ್ದಾಗಿರುತ್ತೆ. ಆ ಸೂಚನೆಗಳನ್ನು ಗಮನಿಸಿ ಇವುಗಳನ್ನು ಉತ್ತರಿಸಬೇಕಾಗಿರುವಂಥದ್ದು. ನೆಕ್ಸ್ಟ್ ಬಲಭಾಗದಲ್ಲಿ ಕೊಟ್ಟಿರುವ ಅಂಕಿಗಳು ಪ್ರಶ್ನೆಗಳಿಗೆ ಪೂರ್ಣ ಅಂಕಗಳನ್ನು ರೈಟ್ ಸೈಡ್ನಲ್ಲಿ ಕೊಟ್ಟಿದ್ದಾರೆ. ಅಂಕಗಳು ಪ್ರಶ್ನೆ ಎಷ್ಟಿದ್ದಾವೆ, ಪ್ರತಿ ಪ್ರಶ್ನೆಗೆ ಎಷ್ಟು ಅಂಕಗಳು, ಟೋಟಲ್ ಎಷ್ಟು ಅಂಕಗಳು ಆ ಒಂದು ಮೇನ್ನಲ್ಲಿ ಇದೆ ಅನ್ನೋದನ್ನು ಕೊಟ್ಟಿರುವಂಥದ್ದು ಆಗಿದೆ. ಇನ್ನು ಪ್ರಶ್ನೆ ಪತ್ರಿಕೆಯನ್ನು ಓದಿಕೊಳ್ಳುವುದಕ್ಕೆ 15 ನಿಮಿಷಗಳ ಸಮಯ ಅವಕಾಶವನ್ನು ಸೇರಿದಂತೆ ನಿಗದಿಪಡಿಸಿರುವಂಥ ಸಮಯವನ್ನು ಮೇಲ್ಗಡೆ ಪ್ರಕಟಿಸಿರುವಂಥದ್ದಾಗಿರುತ್ತೆ. ಪ್ರಶ್ನೆ ಪತ್ರಿಕೆ ಮೇಲ್ಭಾಗದಲ್ಲಿ ಇದೆ. ಇವೆಲ್ಲ ಇನ್ಸ್ಟ್ರಕ್ಷನ್ಗಳು ಅದರಲ್ಲಿ ಮೇಲ್ಗಡೆ ಇರುವಂಥದ್ದಾಗಿರ್ತದೆ. ಆ ಒಂದು ಪ್ರಶ್ನೆ ಪತ್ರಿಕೆ ಬಂದ ತಕ್ಷಣ ಈ ಇನ್ಸ್ಟ್ರಕ್ಷನ್ಗಳನ್ನೆಲ್ಲ ನೋಡಿಕೊಂಡು ಆ 3 ಗಂಟೆ ಪ್ಲಸ್ 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಿಕೊಳ್ಳುವುದಕ್ಕೆ ಅಂತ ಹೇಳಿ 15 ನಿಮಿಷ ಸಮಯಾವಕಾಶ ಇರುವಂಥದ್ದು. ಆ ಕಾರಣಕ್ಕೋಸ್ಕರ ಶಾಂತವಾಗಿ ಕುಳಿತುಕೊಂಡು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಬೇಕಾಗಿರುವಂಥದ್ದು ಸಹ ಆಗಿರ್ತದೆ. ಇಲ್ಲಿ ಪರೀಕ್ಷೆ ಹಾಲ್ನಲ್ಲಿ ಪ್ರವೇಶಿಸಿದ ತಕ್ಷಣ ಗೊಂದಲಕ್ಕೆ ಒಳಗಾಗುವಂಥದ್ದು ಬೇಡ. ಈಗಾಗಲೇ ವರ್ಷ ಪೂರ್ತಿ ಅಧ್ಯಯನ ಮಾಡಿರುವಂಥದ್ದು, ಹಲವಾರು ಟೆಸ್ಟ್ಗಳನ್ನು ಉತ್ತರಿಸಿರುವಂಥದ್ದು, ಘಟಕ ಪರೀಕ್ಷೆಗಳನ್ನು ಉತ್ತರಿಸಿರುವಂಥದ್ದು, ಇನ್ನು ಪ್ರಿಪರೇಟರಿ ಪರೀಕ್ಷೆಗಳನ್ನು ಸಹ ಉತ್ತರಿಸುವಂಥದ್ದು ಆಗಿರ್ತದೆ. ಇವೆಲ್ಲ ಆದ ನಂತರ ನೀವು ಈ ಪರೀಕ್ಷೆ ಬರೆಯುವುದಕ್ಕೆ ಹೋಗುವುದರಿಂದ ಗೊಂದಲಕ್ಕೆ ಒಳಗಾಗ್ದೇನೆ ಮನಸ್ಸನ್ನು ಶಾಂತವಾಗಿ ಕುಳಿತುಕೊಂಡು ಏನು ಮಾಡುವಂಥದ್ದು, ಉತ್ತರಿಸುವುದಕ್ಕೆ ಪ್ರಾರಂಭಿಸುವಂಥದ್ದು. ಬಹಳ ಸುಲಭವಾಗಿರುವಂಥ ಪ್ರಶ್ನೆಗಳಿಂದ ಮೊದಲು ಪ್ರಾರಂಭಿಸುವಂಥದ್ದು. ನೆಕ್ಸ್ಟು ಉಳಿದಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಸಹ ಈಗಾಗಲೇ ಹಿಂದೆ ಅಧ್ಯಯನ ಮಾಡಿರುವ ಕಾರಣಕ್ಕೋಸ್ಕರ ಬಹಳ ಸುಲಭವಾಗಿ ನೆನಪು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಆ ಕಾರಣಕ್ಕೋಸ್ಕರ ಮನಸ್ಸು ಶಾಂತವಾಗಿದ್ದಾಗ ಉತ್ತರಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ಇನ್ನು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಅವುಗಳ ಮಾದರಿ ಉತ್ತರಗಳನ್ನು ಹೇಗೆ ಬರೀಬಹುದು ಅನ್ನೋದನ್ನು ನೋಡಿಕೊಂಡು ಬರೋಣ. ಇಲ್ಲಿ ಮೊದಲನೇ ಮೇನಲ್ಲಿ ಫಸ್ಟ್ ಮೇನಲ್ಲಿ ಏನು ಕೇಳಿದರೆ, ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ.
ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಮೊದಲನೇ ಮೇನಲ್ಲಿ ಕೇಳಿರುವಂಥದ್ದು. ಇಲ್ಲಿ ಎಷ್ಟಿದಾವೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುವಂಥದ್ದು 8 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದಾಗಿದೆ. ಪ್ರತಿ ಪ್ರಶ್ನೆಗೆ 1 ಅಂಕದಂತೆ ಟೋಟಲ್ ಆಗಿರುವಂತಹ ಅಂಕಗಳು 8 ಇರುವಂಥದ್ದು. 8 ಪ್ರಶ್ನೆಗಳಿವೆ, 8 ಅಂಕಗಳಿರುವಂಥದ್ದು ಆಗಿದೆ. ಇಲ್ಲಿ ಪ್ರಶ್ನೆ ಏನು ಕೇಳಿದ್ದಾರೆ ಅಂದಾಗ ಮೊದಲನೇ ಪ್ರಶ್ನೆಯಲ್ಲಿ 1800ರಲ್ಲಿ ಆಂಗ್ಲರ ವಿರುದ್ಧ ಬಿದನೂರು ಮತ್ತು ಶಿಕಾರಿಪುರದಲ್ಲಿ ದಂಗೆ ಎದ್ದವರು ಯಾರು ದಂಗೆ ಎದ್ದಿದ್ದಾರೆ ಅಂತೇಳಿ ಮೊದಲು ಪ್ರಶ್ನೆನ ಸರಿಯಾಗಿ ಅರ್ಥ ಮಾಡಿಕೊಂಡು ಆಪ್ಷನ್ಸ್ಗಳನ್ನು ನೋಡಿ ಅಕ್ಯುರೇಟ್ ಆಗಿರುವಂಥ ಆನ್ಸರ್ನ ಗುರುತಿಸ್ಕೊಳ್ಬೇಕಾಗಿರುವಂಥದ್ದು. ಇಲ್ಲಿ ಕೆಲವೊಂದು ಟೈಮ್ನಲ್ಲಿ ಗೊಂದಲಕ್ಕೆ ಒಳಗಾಗಿ ಯಾವುದಾದ್ರೂ ಬೇರೆ ಆನ್ಸರ್ನ ಹಾಕುವಂಥ ಸಾಧ್ಯತೆಗಳಿರ್ತವೆ. ಆ ಕಾರಣಕ್ಕೋಸ್ಕರ ಮತ್ತೊಂದು ಸಾರಿ ಯೋಚಿಸಿ ಆ ಒಂದು ಉತ್ತರವನ್ನು ಸರಿಯಾದ ರೀತಿಯಲ್ಲಿ ಬರೀಬೇಕಾಗಿರುವಂಥದ್ದು. ಮೊದಲನೇ ಆಯ್ಕೆ ಹೈದರಲಿ, ಎರಡನೇದು ದೌಂಡಿಯ ವಾಘ, ಮೂರನೇದು ಚೆನ್ನಮ್ಮ, ನಾಲ್ಕನೇದು ಸಂಗೊಳ್ಳಿ ರಾಯಣ್ಣ. ಈ ರೀತಿಯಾಗಿರುವಂಥ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 1800ರ ಆಂಗ್ಲರ ವಿರುದ್ಧ ಬಿದನೂರು ಮತ್ತು ಶಿಕಾರಿಪುರದಲ್ಲಿ ಅಂತ ಹೇಳಿ ಸ್ಥಳ ಕೇಳಿರುವಂಥದ್ದು. ದಂಗೆ ಎದ್ದವರು ಯಾರಂತ ಕೇಳಿರುವಂಥದ್ದು ದೋಂಡಿಯ ವಾಘ ಅನ್ನೋದು ಸರಿಯಾಗಿರುವಂಥ ಉತ್ತರ ಪತ್ರಿಕೆಯಲ್ಲಿ ಬರಿತಾ ಇರುವಂಥ ಸನ್ನಿವೇಶದಲ್ಲಿ ಮೊದಲನೇ ಪ್ರಶ್ನೆಗೆ ಆನ್ಸರು ಮೊದಲನೇ ಪ್ರಶ್ನೆ ಅಂತ ಹೇಳಿ ಗುರುತಿಸಿ ನೆಕ್ಸ್ಟ್ ಅದಕ್ಕೆ ಉತ್ತರ ಆಯ್ಕೆ ಬಿ ದೋಂಡಿಯ ವಾಘ ಅಂತ ಹೇಳಿ ಪೂರ್ತಿಯಾಗಿ ಆನ್ಸರ್ ಬರೆದಿದೆ. ಅದರಲ್ಲಿ ಪೂರ್ಣ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಇಲ್ಲಿ ಸಾಧ್ಯವಾಗ್ತದೆ. ಇನ್ನು ಎರಡನೇ ಪ್ರಶ್ನೆ, ಡಿರೇಜಿಯೋ ತನ್ನ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ನೀಡಲು ಕಾರಣ, ಯಾವ ಕಾರಣಕ್ಕೋಗಿ ಈ ಒಂದು ಹೆನ್ರಿ ಡಿರೇಜಿಯೋ ರಾಜೀನಾಮೆಯನ್ನು ನೀಡಿದ್ರಂದಾಗ 4 ಆಯ್ಕೆಗಳನ್ನು ನೋಡೋಣ. ಅವರ ಸಹೋದ್ಯೋಗಿಗಳ ಮತ್ತು ಬೆಂಬಲಿಗರ ಒತ್ತಡ, ಅವರ ಅನಾರೋಗ್ಯ, ನೆಕ್ಸ್ಟು ವೇದಗಳ ಅಭ್ಯಾಸದ ಮೇಲೆ ಅವರಿಗಿದ್ದ ಆಸಕ್ತಿ, ಇಂಗ್ಲೆಂಡಿಗೆ ಹಿಂದಿರುಗುವಂತೆ ಸರ್ಕಾರದಿಂದ ಒತ್ತಡ. ಈ 4 ಆಯ್ಕೆಗಳಲ್ಲಿ ನೋಡಿದಾಗ ಹೆನ್ರಿ ಡಿರೇಜಿಯೋ ತನ್ನ ಶಿಕ್ಷಕ ವೃತ್ತಿಗೆ ರಾಜೀನಾಮೆ ನೀಡಲು ಕಾರಣ ಅಂದಾಗ ಅವರ ಸಹೋದ್ಯೋಗಿಗಳ ಮತ್ತು ಬೆಂಬಲಿಗರ ಒತ್ತಡದ ಕಾರಣದಿಂದಾಗಿ ಈ ಡಿರೇಜಿಯೋ ರಾಜೀನಾಮೆಯನ್ನು ನೀಡಿದರು. ಇನ್ನು ಮುಂದಿನ ಪ್ರಶ್ನೆ, ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿದವರು ಯಾರು ಸಹಿ ಹಾಕಿದ್ರು ಅಂದಾಗ ಜವಾಹರ್ಲಾಲ್ ನೆಹರು ಮತ್ತು ಮೇಜಿ, ಮೋತಿಲಾಲ್ ನೆಹರು ಮತ್ತು ಚೌವೆನ್ಲಾಯ್, ಜವಾಹರ್ಲಾಲ್ ನೆಹರು ಮತ್ತು ಚೌವೆನ್ಲಾಯ್, ಮೋತಿಲಾಲ್ ನೆಹರು ಮತ್ತು ಚಾಚಾ ನೆಹರು. ಇಲ್ಲಿ ಪ್ರಶ್ನೆ ನೋಡೋಣ. ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿ ಭಾರತ ಮತ್ತು ಚೀನಾದ ಮಧ್ಯದಲ್ಲಿ ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿರುವಂಥದ್ದಾಗಿದೆ. 5 ತತ್ವಗಳು, ಅವುಗಳನ್ನು ಪಂಚಶೀಲ ಅಂತ ಹೇಳಿ ಕರೆದಿರುವಂಥದ್ದು. ಈ ಒಂದು ಪಂಚಶೀಲ ತತ್ವಗಳಿಗೆ ಸಹಿ ಹಾಕಿರುವಂಥವ್ರು ಯಾರಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಚೌವೆನ್ಲಾಯ್. ಹೀಗಾಗಿ ಸಿ ಆಪ್ಷನ್ ಸರಿಯಾಗಿರುವಂಥ ಉತ್ತರ ಆಗಿರುವಂಥದ್ದಾಗಿದೆ. ಇದನ್ನು ಗುರುತಿಸಿ ಬರಿಬೇಕಾಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ವಲಸೆಯು ಇದರ ಒಂದು ಪ್ರಮುಖ ಲಕ್ಷಣವಾಗಿದೆ. ಸಂಘಟಿತ ವಲಯದ ಕಾರ್ಮಿಕರು, ಅಸಂಘಟಿತ ವಲಯದ ಕಾರ್ಮಿಕರು, ಬಾಲಕಾರ್ಮಿಕರು, ಮಹಿಳಾ ಕಾರ್ಮಿಕರು. ಈ 4 ಆಯ್ಕೆಗಳಲ್ಲಿ ನೋಡಿದಾಗ ವಲಸೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವಂಥದ್ದನ್ನು ವಲಸೆ ಅಂತ ಹೇಳಿ ಕರೆದಿರುವಂಥದ್ದು. ಇಲ್ಲಿ ಈ ವಲಸೆ ಹೆಚ್ಚು ಆಗಿರುವಂಥದ್ದು ಅಸಂಘಟಿತ ವಲಯದ ಕಾರ್ಮಿಕರ ಪ್ರಮುಖವಾಗಿರುವಂಥ ಲಕ್ಷಣ ಆಗಿರುತ್ತೆ. ಅವರಿಗೆ ಒಂದು ನಿರ್ದಿಷ್ಟ ಉದ್ಯೋಗ ಸಿಗುವುದಿಲ್ಲ, ಕಂಟಿನ್ಯೂಯಸ್ ಆಗಿರುವಂಥ ಉದ್ಯೋಗ ಸಿಗುವುದಿಲ್ಲ. ಆ ಕಾರಣಕ್ಕೋಸ್ಕರ ಉದ್ಯೋಗವನ್ನು ಅರಿಸಿಕೊಂಡು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಈ ಒಂದು ಅಸಂಘಟಿತ ವಲಯದ ಕಾರ್ಮಿಕರು ವಲಸೆ ಹೋಗಿರುವಂಥದ್ದಾಗಿರ್ತದೆ. ಇನ್ನು 5ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನವನ್ನು ಕೈಗೊಂಡವರು ಯಾರು ಕೈಗೊಂಡ್ರಂದಾಗ 4 ಆಯ್ಕೆಗಳನ್ನು ನೋಡೋಣ. ಮೇಧಾ ಪಾಟ್ಕರ್, ಅರ್ಜುನ್ ಆರಾಧ್ಯ, ತೆಹರಿ ಘರ್ವಾಲಿ, ನೆಕ್ಸ್ಟು ಸಲ್ಯಾನಿಯ ಗ್ರಾಮಸ್ಥರು. ನರ್ಮದಾ ಬಚಾವೋ ಆಂದೋಲನ ಕೈಗೊಂಡವರು ಅಂತ ಯಾರ? ಮೇಧಾ ಪಾಟ್ಕರ್ ಅವರು ಈ ನರ್ಮದಾ ಬಚಾವೋ ಆಂದೋಲನವನ್ನು ಕೈಗೊಂಡಿರುವಂಥದ್ದು ಆಗಿದೆ. ಇನ್ನು 6ನೇ ಪ್ರಶ್ನೆ, ನಾಗಾರ್ಜುನ ಸಾಗರ ಅಣೆಕಟ್ಟೆಯನ್ನು ಈ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಯಾವ ನದಿಗೆ ಅಂತೇಳಿ ಗುರುತಿಸಬೇಕಾಗಿರುವಂಥದ್ದು. ರಿಹಾಂಡ್ ನದಿ, ಕಾವೇರಿ ನದಿ, ಸಟ್ಲೇಜ್ ನದಿ, ಕೃಷ್ಣಾ ನದಿ. ಈ 4 ಆಯ್ಕೆಗಳಲ್ಲಿ ಕೇಳ್ತಾ ಇರುವಂಥ ಪ್ರಶ್ನೆ ನಾಗಾರ್ಜುನ ಸಾಗರ ಅಣೆಕಟ್ಟೆ. ಈ ನಾಗಾರ್ಜುನ ಸಾಗರ ಅಣೆಕಟ್ಟು ಕೃಷ್ಣಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತಹ ಒಂದು ಅಣೆಕಟ್ಟೆ ಆಗಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. 7ನೇ ಪ್ರಶ್ನೆಯಲ್ಲಿ ಆಶ್ರಯ ಯೋಜನೆ ಜಾರಿಗೆ ತಂದ ಉದ್ದೇಶ, ಯಾವ ಉದ್ದೇಶಕ್ಕಾಗಿ ಆಶ್ರಯ? ಇಲ್ಲಿ ವರ್ಡ್ನಲ್ಲೇ ಗುರುತಿಸ್ತಾ ಇದೆ ಆಶ್ರಯ ಅಂತೇಳಿ. ಆಶ್ರಯ ಅಂದರೆ ವಸತಿ ಒದಗಿಸ್ತಾ ಇರುವಂಥದ್ದು. ಉದ್ಯೋಗ ಒದಗಿಸಲು, ವಸತಿ ಒದಗಿಸಲು, ವ್ಯವಸಾಯ ಭೂಮಿಯನ್ನು ಒದಗಿಸಲು, ಶಿಕ್ಷಣ ಒದಗಿಸಲು. ಈ 4 ಆಯ್ಕೆಗಳಲ್ಲಿ ಸರಿಯಾಗಿರುವಂಥ ಉತ್ತರ ವಸತಿ ಒದಗಿಸಲು. ಬಿ ಆಪ್ಷನ್. ಆಶ್ರಯ ಯೋಜನೆ ಜಾರಿಗೆ ತಂದಿರುವಂಥ ಉದ್ದೇಶ ವಸತಿ ಒದಗಿಸುವುದಕ್ಕಾಗಿ ಜಾರಿಗೆ ಬಂದಿರುವಂಥದ್ದು ಆಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಗ್ರಾಹಕರ ರಕ್ಷಣಾ ಕಾಯ್ದೆ ಜಾರಿಗೆ ತಂದ ವರ್ಷ, ಯಾವ ವರ್ಷದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಜಾರಿಗೆ ಬರಲಾಯಿತು ಅಂದಾಗ 1976, 1986, ನೆಕ್ಸ್ಟು 1963, 1960. ಈ 4 ಆಯ್ಕೆಗಳಲ್ಲಿ ನೋಡಿದಾಗ ಸರಿಯಾಗಿರುವಂಥ ಉತ್ತರ ಗ್ರಾಹಕರಿಗೂ ಸಹ ರಕ್ಷಣೆ ಸಿಗಬೇಕಂತೇಳಿ ಭಾರತದಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು 1986. ಬಿ ಆಪ್ಷನ್ ಸರಿಯಾಗಿರುವಂಥ ಉತ್ತರ. 1986ರಲ್ಲಿ ಗ್ರಾಹಕ ರಕ್ಷಣಾ ಕಾಯ್ದೆ ಅಂತೇಳಿ ಈ ಕಾಯ್ದೆ ಜಾರಿಗೆ ಬಂದಿರುವಂಥದ್ದು. ಇನ್ನು ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ 8 ಪ್ರಶ್ನೆಗಳಾದವು. ಇನ್ನು ಮುಂದಿನ ಮೇನನ್ನು ನೋಡೋಣ. ಇಲ್ಲಿ 2ನೇ ಮೇನಲ್ಲಿ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಪ್ರತಿಯೊಂದಕ್ಕೂ ಉತ್ತರಿಸಿ, ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೀಬೇಕಾಗಿರುವಂಥದ್ದು. ಇಲ್ಲಿ ಎಷ್ಟು ಪ್ರಶ್ನೆ, ಈ ರೀತಿಯ ಪ್ರಶ್ನೆಗಳು ಎಷ್ಟಿವೆ ಅಂದಾಗ 8 ಪ್ರಶ್ನೆಗಳನ್ನು ಒಳಗೊಂಡಿರುವಂತಾಗಿದೆ. ಪ್ರತಿ ಪ್ರಶ್ನೆಗೆ 1 ಅಂಕದಲ್ಲಿ, ಒಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವ ಕಾರಣಕ್ಕೋಸ್ಕರ ಪ್ರತಿ ಪ್ರಶ್ನೆಗೆ 1 ಅಂಕ ಇರುವುದರಿಂದ ಇಲ್ಲಿ ಟೋಟಲ್ ಆಗಿ 8 ಅಂಕಗಳನ್ನು ಹೊಂದಿರುವಂತಾಗಿರುತ್ತೆ.
ಇಲ್ಲಿ 9ನೇ ಪ್ರಶ್ನೆ, ಇಲ್ಲಿ ಸಿರಿಯಲ್ ಆಗಿ ಮತ್ತೆ 1ರಿಂದ 38ರವರೆಗೂ ಸಿರಿಯಲ್ ಆಗಿರುವಂಥ ನಂಬರ್ ಇರುವುದರಿಂದ ಆ ನಂಬರ್ ಪ್ರಶ್ನೆಯ ನಂಬರನ್ನು ನೋಡಿ ಕರೆಕ್ಟಾಗಿ ಗುರುತಿಸಿ ಉತ್ತರಿಸಬೇಕಾಗಿರುವಂಥದ್ದು. 9ನೇ ಪ್ರಶ್ನೆ, ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ತೆರೆದಿದ್ದು ಏಕೆ, ಯಾವ ಕಾರಣಕ್ಕೋಸ್ಕರ ತೆರೆದಿರ ಅಂದಾಗ, ಕಲ್ಕತ್ತಾದಲ್ಲಿ ನಾಗರಿಕ ಸೇವೆಗೆ ಸೇರ ಬಯಸುವವರಿಗೆ ಶಿಕ್ಷಣ ನೀಡಲು ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ತೆರೆದರು. ನಾಗರಿಕ ಸೇವೆಗೆ ಯಾರು ಸೇರ್ತಾರೋ ಅವರಿಗೆ ಶಿಕ್ಷಣವನ್ನು ನೀಡುವುದಕ್ಕಾಗಿ ಇಲ್ಲಿ ಕಾಲೇಜನ್ನು ತೆರೆದಿರುವಂಥದ್ದಾಗಿದೆ. ಈ ರೀತಿ ಪೂರ್ತಿ ಸೆಂಟೆನ್ಸ್ ಮಾಡಿ ಉತ್ತರವನ್ನು ಬರಿಬೇಕಾಗಿರುವಂಥದ್ದಾಗಿರ್ತದೆ. ಇನ್ನು 10ನೇ ಪ್ರಶ್ನೆ ನೋಡೋಣ. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯಲಾಗಿದೆ? ಇಲ್ಲಿ ಜರ್ಮನಿಯಲ್ಲಿ ಬಿಸ್ಮಾರ್ಕ್ ಹೇಗೆ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆದ್ರು, ಅದೇ ರೀತಿಯಾಗಿ ಭಾರತದಲ್ಲಿ ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆದಿರುವಂಥದ್ದು. ಈ ಒಂದು ಏಕೀಕರಣಗೊಳಿಸಿರುವ ಕಾರಣಕ್ಕೋಸ್ಕರ, ಭಾರತವನ್ನು ಏಕೀಕರಣಗೊಳಿಸಿ ಒಂದು ಅಖಂಡ ಭಾರತವನ್ನು ನಿರ್ಮಾಣ ಮಾಡಿರುವ ಕಾರಣಕ್ಕೋಸ್ಕರ ಇವರನ್ನು ಉಕ್ಕಿನ ಮನುಷ್ಯ ಅಂತ ಹೇಳಿ ಕರೆದಿರುವಂಥದ್ದು. ಯಾರು ಅಂತ ಹೇಳಂದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್. ಇದನ್ನು ಪೂರ್ತಿ ನೀವು ಒಂದು ಸೆಂಟೆನ್ಸ್ನಲ್ಲಿ ಬರೆದು ಆ ಒಂದು ಪ್ರಮುಖವಾಗಿರುವಂಥ ಆನ್ಸರ್ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅನ್ನೋದಕ್ಕೆ ಅಂಡರ್ಲೈನ್ ಮಾಡಿ ಬರೆದರೆ ಉತ್ತಮವಾಗಿ ಅಂಕಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಮೌಲ್ಯಮಾಪನ ಮಾಡುವವರಿಗೆ ಯಾವ ಆನ್ಸರ್ನ ಹೇಳಬೇಕಾಗಿದ್ದಾರೆ ಮತ್ತು ಸೆಂಟೆನ್ಸ್ ಮಾಡಿದಾರಾ ಇಲ್ಲ ಅನ್ನೋದು ಎರಡನ್ನೂ ಸಹ ನೋಡಿಕೊಳ್ಳುವುದಕ್ಕೆ ಭಾಳ ಫಾಸ್ಟಾಗಿ ಮಾರ್ಕ್ಸ್ ಹಾಕೊಳ್ಳೋದಕ್ಕೂ ಸಹ ಸಾಧ್ಯವಾಗುವುದರಿಂದ ಈ ರೀತಿಯಾಗಿ ಬರೆದುಕೊಳ್ಳಬಹುದು. ಇನ್ನು ಮುಂದಿನ ಪ್ರಶ್ನೆ, ನಿರುದ್ಯೋಗ ಎಂದರೇನು? ನಿರುದ್ಯೋಗ ಎಂದರೆ ಏನಂತ ಹೇಳಿ ಬರೀಬೇಕಾಗಿರುವಂಥದ್ದು, ಕೆಲಸ ಮಾಡುವ ಸಾಮರ್ಥ್ಯವಿರುವ ವ್ಯಕ್ತಿಗೆ ಉದ್ಯೋಗ ಲಭ್ಯತೆ ಇಲ್ಲದಿರುವುದೇ ನಿರುದ್ಯೋಗ. ಕೆಲಸ ಮಾಡುವಂಥ ಕೆಪಾಸಿಟಿ ಇರ್ತದೆ, ಸಾಮರ್ಥ್ಯ ಇರ್ತದೆ, ಆದರೆ ಉದ್ಯೋಗ ಸಿಗೋದಿಲ್ಲ. ಇಂಥದ್ದನ್ನು ಏನಂತ ಕರೆದಿರುವಂಥದ್ದು ನಿರುದ್ಯೋಗ. ಕೆಲಸ ಮಾಡುವಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿಗೆ ಉದ್ಯೋಗ ದೊರೆಯದೇ ಇರುವಂಥ ಸ್ಥಿತಿಯನ್ನು ನಿರುದ್ಯೋಗ ಅಂತ ಹೇಳಿ ಕರೆದಿರುವಂಥದ್ದು. ಇನ್ನು 12ನೇ ಪ್ರಶ್ನೆ, ಹೆಣ್ಣು ಭ್ರೂಣ ಹತ್ಯೆ ಎಂದರೇನು? ಇಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಎಂದರೆ ತಾಯಿಯ ಗರ್ಭದಲ್ಲಿರುವಾಗಲೇ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡುವುದು. ಗರ್ಭದಲ್ಲಿರುವಾಗಲೇ ಅದು ಹೆಣ್ಣು ಅಥವಾ ಗಂಡು ಅಂತ ಪತ್ತೆ ಹಚ್ಚಿ ಆ ಗರ್ಭದಲ್ಲಿರುವಂತಹ ಹೆಣ್ಣು ಭ್ರೂಣವನ್ನು ಹತ್ಯೆ ಮಾಡುವಂಥದ್ದನ್ನ ಹೆಣ್ಣು ಭ್ರೂಣ ಹತ್ಯೆ ಅಂತೇಳಿ ಕರೆದಿರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ತೀರದುದ್ದಕ್ಕೂ ನಾವು ಏಕೆ ಮರಗಳನ್ನು ಬೆಳೆಸಬೇಕು? ಇಲ್ಲಿ ಸಮುದ್ರ ತೀರ ಇರುತ್ತಲ್ಲ, ಆ ತೀರದ ಉದ್ದಕ್ಕೂ ಸಹ ಮರಗಳನ್ನು ಬೆಳೆಸಬೇಕಂತ ಹೇಳಿ. ಯಾವ ಕಾರಣಕ್ಕಾಗಿ ಮರಗಳನ್ನು ಬೆಳೆಸಬೇಕಂದಾಗ, ಕಡಲ ಕೊರೆತವನ್ನು ತಡೆಗಟ್ಟುವುದಕ್ಕಾಗಿ. ಇಲ್ಲಿ ಸಮುದ್ರದ ಅಲೆಗಳ ಕೊರೆತ ಉಂಟಾಗುವುದರಿಂದ ಆ ಕೊರೆತ ಏನು ಮಾಡ್ತದೆ, ಮರಗಳನ್ನು ಬೆಳೆಸುವುದರಿಂದ ಅದರ ರಭಸವನ್ನು ಕಡಿಮೆ ಮಾಡಿ ಒಂದು ತೀರವನ್ನು ರಕ್ಷಣೆ ಮಾಡ್ತದೆ. ಆ ಕಾರಣಕ್ಕೋಸ್ಕರ ತೀರದುದ್ದಕ್ಕೂ ಸಹ ಈ ಒಂದು ಮರಗಳನ್ನು ಬೆಳೆಸಬೇಕಾಗಿರುವಂಥದ್ದು. ಇನ್ನು ಭಾರತದಲ್ಲಿ ಅತ್ಯಂತ ಶೀತದಿಂದ ಕೂಡಿರುವ ತಿಂಗಳು ಯಾವುದು? ಇಲ್ಲಿ ಜನವರಿ ತಿಂಗಳು ಭಾರತದಲ್ಲಿ ಅತ್ಯಂತ ಶೀತದಿಂದ ಕೂಡಿರುವಂಥ ತಿಂಗಳು ಆಗಿರುವಂಥದ್ದು. ಇಲ್ಲಿ ನೀವು ಡಿಸ್ಪ್ಲೇಯಲ್ಲಿ ನೋಡ್ತಾ ಇರುವಂಥ ಸನ್ನಿವೇಶದಲ್ಲಿ ಶಾರ್ಟ್ ಆಗಿ ಅದು ಒಂದೇ ಮಂತ್ ಬರೆದಿರುವಂಥದ್ದು. ನೀವು ಪೂರ್ತಿ ಆನ್ಸರ್ನ ಬರಿತಾ ಇರುವಂಥ ಸನ್ನಿವೇಶದಲ್ಲಿ ಪೂರ್ತಿ ವಾಕ್ಯ ಮಾಡಿ ಅಲ್ಲಿ ಪ್ರಮುಖವಾಗಿರುವಂಥ ಆನ್ಸರ್ಗೆ ಅಂಡರ್ಲೈನ್ ಮಾಡೋದನ್ನು ಮರಿಬೇಡಿ. ಆ ರೀತಿ ಬರೆದಿದ್ದೆ ಆದಲ್ಲಿ ಪೂರ್ಣಾಂಕಗಳು ದೊರೆಯುತ್ತೆ. ಇನ್ನು 15ನೇ ಪ್ರಶ್ನೆ, 15ನೇ ಮಾರ್ಚ್ ಅನ್ನು ಗ್ರಾಹಕರ ದಿನವೆಂದು ನಾವು ಏಕೆ ಕರೆಯುತ್ತೀವಿ? ಯಾವ ಕಾರಣಕ್ಕೋಸ್ಕರ ಕರೀತೀವಿ ಅಂತೇಳಿ ಇರುವಂಥದ್ದು. 1962 ಮಾರ್ಚ್ 15ರಂದು ಜಾನ್ ಎಫ್ ಕೆನಡಿ ಅಮೆರಿಕದ ನಾಗರಿಕರಿಗೆ 4 ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದ್ದರಿಂದ, ಇಲ್ಲಿ 4 ಹಕ್ಕುಗಳನ್ನು ನೀಡುವಂಥ, ಗ್ರಾಹಕರಿಗೆ ನೀಡುವಂತಹ ಹಕ್ಕುಗಳ ವಿಧೇಯಕವನ್ನು 1962 ಮಾರ್ಚ್ 15ರಂದು ಅಂಗೀಕರಿಸಿದರು. ಈ ಮಾರ್ಚ್ 15ರಂದು ಅಂಗೀಕರಿಸಿರುವ ಕಾರಣಕ್ಕೋಸ್ಕರ ಆ ದಿನವನ್ನು ಗ್ರಾಹಕರ ದಿನ ಅಂತೇಳಿ ಕರೆಯಲಾಗಿರುವಂಥದ್ದು. ಇನ್ನು 16ನೇ ಪ್ರಶ್ನೆ, ರಾಷ್ಟ್ರೀಯ ಆದಾಯ ಎಂದರೇನು? ಒಂದು ವರ್ಷದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯವೇ ರಾಷ್ಟ್ರೀಯ ಆದಾಯ. ಒಂದು ವರ್ಷದಲ್ಲಿ ಏನೇನು ಉತ್ಪಾದಿಸ್ತಾರೆ, ಸರಕು ಆಗಿರಲಿ ಮತ್ತು ಸೇವೆಗಳಾಗಿರಲಿ, ಇವು ಎರಡರ ಒಟ್ಟು ಮೌಲ್ಯವನ್ನು ರಾಷ್ಟ್ರೀಯ ಆದಾಯ ಅಂತೇಳಿ ಕರೆದಿರುವಂಥದ್ದು. ಇಲ್ಲಿ 16 ಪ್ರಶ್ನೆಗಳು ಮುಕ್ತಾಯ ಆದವು. ಇಲ್ಲಿ 1 ಅಂಕದಲ್ಲೂ ಸಹ 8 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು. ಇಲ್ಲಿ ಇದು ಆದ ನಂತರ ನೆಕ್ಸ್ಟ್ ಮೇನಿಗೆ ಹೋಗೋಣ. 3ನೇ ಮೇನಲ್ಲಿ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ 2ರಿಂದ 4 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು. 2 ಅಥವಾ 4 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗಿರುವಂಥದ್ದು. ಇಲ್ಲಿ ಎಷ್ಟು ಪ್ರಶ್ನೆಗಳಿವೆ ಅಂದಾಗ ನೀವು ಬಲಭಾಗದಲ್ಲಿ ನೋಡ್ತಾ ಇದ್ದೀರಿ, ಈ ಕಡೆ 8 × 2 8 ಪ್ರಶ್ನೆಗಳಿರುವಂಥದ್ದು. ಪ್ರತಿ ಪ್ರಶ್ನೆಗೆ 2 ಅಂಕದಂತೆ ಟೋಟಲ್ ಆಗಿ 16 ಅಂಕಗಳ ಪ್ರಶ್ನೆ ಈ ಒಂದು 3ನೇ ಮೇನ್ನಲ್ಲಿ ಇರುವಂಥದ್ದಾಗಿದೆ. ಇಲ್ಲಿ ಸಹ 8 ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದು ಆಗಿದೆ. ನೆಕ್ಸ್ಟು ಪ್ರಶ್ನೆ ನೋಡೋಣ. 17ನೇ ಪ್ರಶ್ನೆ, ರಾಬರ್ಟ್ ಕ್ಲೈವ್ ಜಾರಿಗೆ ತಂದ ದ್ವಿಮುಖ ಸರ್ಕಾರವನ್ನು ವಿವರಿಸಿ. ಏನಿದೆ ಅನ್ನೋದನ್ನು ಇದು ವಿವರಿಸಬೇಕಾಗಿರುವಂಥದ್ದು. ದ್ವಿಪ್ರಭುತ್ವ ಪದ್ಧತಿ ರಾಬರ್ಟ್ ಕ್ಲೈವ್ನು ಬಂಗಾಳದಲ್ಲಿ ಜಾರಿಗೆ ತಂದನು. ಫಸ್ಟ್ ಇದು ಬಂಗಾಳದಲ್ಲಿ ಜಾರಿಗೆ ತಂದಿರುವಂಥದ್ದಾಗಿದೆ. ಇನ್ನು ಕಂದಾಯ ವಸೂಲಿ, ದಿವಾನಿ ಹಕ್ಕು ಬ್ರಿಟಿಷರು ಪಡೆಯುವುದು. ಕಂದಾಯ ವಸೂಲಿ ಮಾಡುವಂಥ ಹಕ್ಕನ್ನು ಬ್ರಿಟಿಷರು ಹೊಂದಿದ್ರು. ಇನ್ನು ನೆಕ್ಸ್ಟ್, ರಾಜ್ಯದ ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಜವಾಬ್ದಾರಿ ನವಾಬ ನಿರ್ವಹಿಸುವುದು ಇದರ ನೀತಿಯಾಗಿತ್ತು. ಖರ್ಚು ವೆಚ್ಚಗಳಿಗೆ ಸಂಬಂಧಿಸಿರುವಂಥದ್ದೆಲ್ಲ ರಾಜ ನೋಡ್ಕೊಳ್ಬೇಕಾಗಿತ್ತು, ಆದಾಯ ಬರುವಂಥದ್ದು ಬ್ರಿಟಿಷರು ನೋಡ್ಕೊಳ್ತಾ ಇದ್ರು. ಈ ರೀತಿ ರಾಬರ್ಟ್ ಕ್ಲೈವ್ನು ಜಾರಿಗೆ ತಂದಿರುವಂಥ ದ್ವಿಮುಖ ಸರ್ಕಾರ ಪದ್ಧತಿಯಲ್ಲಿರುವಂಥ ಅಂಶಗಳಾಗಿರುವಂಥದ್ದು. ಇನ್ನು 18ನೇ ಪ್ರಶ್ನೆ, ಸತ್ಯಶೋಧಕ ಸಮಾಜವು ಪ್ರತಿಪಾದಿಸಿದ ಸುಧಾರಣೆಗಳು ಯಾವುವು? ಸತ್ಯಶೋಧಕ ಸಮಾಜವು ಕೆಲವೊಂದು ಸುಧಾರಣೆಗಳನ್ನು ಪ್ರತಿಪಾದಿಸಿರುವಂಥದ್ದು. ಆ ಸುಧಾರಣೆಗಳನ್ನು ನೋಡಿದಾಗ
ಸ್ತ್ರೀ ಶೋಷಣೆಯ ವಿರೋಧ ಮಾಡಿರುವಂಥದ್ದು ಆಗಿದೆ. ಬಾಲ್ಯ ವಿವಾಹ ಮೂರ್ತಿ ಪೂಜೆಯನ್ನು ಇವರು ಖಂಡನೆ ಮಾಡಿರುವಂಥದ್ದಾಗಿದೆ. ಜಾತಿ ಪದ್ಧತಿಯ ವಿರೋಧ ಮಾಡಿರುವಂಥದ್ದಾಗಿದೆ. ಅರ್ಥಹೀನ ಆಚರಣೆಗಳ ಖಂಡನೆ ಮಾಡಿರುವಂಥದ್ದಾಗಿದೆ. ಇನ್ನು ಸಮಾನತೆಗೆ ಆದ್ಯತೆ ನೀಡಿರುವಂಥ ಸತ್ಯಶೋಧಕ ಸಮಾಜವು ಸಮಾನತೆಗೆ ಆದ್ಯತೆ ನೀಡಿರುವಂಥದ್ದಾಗಿದೆ. ಇನ್ನು ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಟ್ಟಿರುವಂಥದ್ದು. ಇವಿಷ್ಟೆಲ್ಲ ಸತ್ಯಶೋಧಕ ಸಮಾಜ ಪ್ರತಿಪಾದಿಸುವಂಥ ಅಂಶಗಳು. ಇನ್ನು 19ನೇ ಪ್ರಶ್ನೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆಗೆ ಕಾರಣಗಳನ್ನು. ಯಾವ ಅಂಶದ ಕಾರಣದಿಂದಾಗಿ ಭಾರತ ಮತ್ತು ಪಾಕಿಸ್ತಾನ ಮಧ್ಯದಲ್ಲಿ ಉದ್ವಿಗ್ನತೆ ನಿರ್ಮಾಣ ಆಗಿದೆ ಅಂದಾಗ ಭಾರತ ಮತ್ತು ಪಾಕಿಸ್ತಾನ ನಡುವೆ ಉದ್ವಿಗ್ನತೆಗೆ ಕಾರಣವಾಗಿರುವಂಥ ಅಂಶಗಳು ಅಂತ ಹೇಳಬಾರ್ದು, ಪಾಯಿಂಟ್ಸ್ಗಳನ್ನು ಬರೀಬಹುದು. ಜಮ್ಮು ಮತ್ತು ಕಾಶ್ಮೀರ ಒಂದು ಪ್ರಮುಖವಾಗಿರುವಂಥ ಸಮಸ್ಯೆ, ಭಯೋತ್ಪಾದನೆ ಸಮಸ್ಯೆ, ನದಿ ನೀರಿನ ಹಂಚಿಕೆ ಸಮಸ್ಯೆ ಆಗಿರುವಂಥದ್ದು, 3 ಯುದ್ಧಗಳು ಆಗಿರುವಂಥದ್ದು, ದ್ವಿಪಕ್ಷೀಯ ಒಪ್ಪಂದಗಳು ನಿರೀಕ್ಷಿತ ಯಶಸ್ಸು ಸಾಧಿಸದೇ ಇರುವಂಥದ್ದು. ನೆಕ್ಸ್ಟು ಈ 19ನೇ ಪ್ರಶ್ನೆಯಲ್ಲಿ ಅಥವಾ ಸಹ ಆಯ್ಕೆ ಕೊಟ್ಟಿರುವಂಥದ್ದು. ಈ 19ನೇ ಪ್ರಶ್ನೆಗೆ 2 ಕೊಟ್ಟಿರುವಂಥದ್ದು. ಅಥವಾ ಮೊದಲನೇ ಪ್ರಶ್ನೆ ಈಜಿ ಅನಿಸಿದ್ರೆ ಮೊದಲನೇ ಪ್ರಶ್ನೆ ಬರಿಬಹುದು, ಅಥವಾ 2ನೇ ಪ್ರಶ್ನೆ ಈಜಿ ಅನಿಸಿದ್ರೆ 2ನೇ ಪ್ರಶ್ನೆ. ಯಾವುದು ಸುಲಭ ಅನಿಸ್ತದೋ ಆ ಸುಲಭ ಅನಿಸಿರುವಂಥ ಪ್ರಶ್ನೆನ ಆಯ್ಕೆ ಮಾಡಿಕೊಂಡು ಬರಿಬಹುದಾಗಿರುವಂಥದ್ದು. ಇಲ್ಲಿ 19ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆಯನ್ನು ನೋಡಿದಾಗ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಮಾನವ ಹಕ್ಕುಗಳ ನಿರ್ವಹಣೆಗೆ ನೀಡಿರುವ ನಿರ್ದೇಶನಗಳೇನು? ಯಾವ ನಿರ್ದೇಶನಗಳು ನೀಡುತ್ತಂದಾಗ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮಾನವ ಹಕ್ಕುಗಳ ನಿರ್ವಹಣೆಗೆ ನೀಡಿರುವಂತಹ ನಿರ್ದೇಶನಗಳನ್ನು ಈ ರೀತಿಯಾಗಿ ಗುರುತಿಸಲಾಗಿದೆ. ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿನಿಂದಲೇ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ಹೊಂದಿರುವುದು. ಸ್ವಾತಂತ್ರ್ಯ ಮತ್ತು ಘನತೆ ಹುಟ್ಟಿನಿಂದ ಹೊಂದಿರುವಂಥದ್ದಾಗಿದೆ. ಜೀವಿಸುವ ಸ್ವಾತಂತ್ರ್ಯ ಮತ್ತು ವೈಯಕ್ತಿಕ ಭದ್ರತೆ ಇಲ್ಲಿ ಒದಗಿಸಲಾಗಿದೆ. ಗುಲಾಮಗಿರಿ ಪದ್ಧತಿಯನ್ನು ನಿಷೇಧಿಸಲಾಗಿದೆ. ಮಹಿಳಾ ಶೋಷಣೆ ಮುಕ್ತಗೊಳಿಸುವಂಥದ್ದು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಮಾನವ ಹಕ್ಕುಗಳನ್ನು ನೀಡಿರುವಂಥ ನಿರ್ದೇಶನಗಳಾಗಿದ್ದಾವೆ. ಇನ್ನು 20ನೇ ಪ್ರಶ್ನೆ, ನರ್ಮದಾ ಬಚಾವೋ ಆಂದೋಲನದ ಬಗ್ಗೆ ಬರೆಯಿರಿ. ನರ್ಮದಾ ಬಚಾವೋ ಆಂದೋಲನ ಅಂತ ಹೇಳಿ ನರ್ಮದಾ ನದಿಯನ್ನು ಉಳಿಸುವುದಕ್ಕಾಗಿ ನಡೆದಿರುವಂತಹ ಹೋರಾಟ ಆಗಿರುವಂಥದ್ದು. ಇದರ ಬಗ್ಗೆ ಬರೆಯಿರಿ ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು. ನರ್ಮದಾ ಬಚಾವೋ ಆಂದೋಲನ ಮೇಧಾ ಪಾಟ್ಕರ್ ಅವರ ನೇತೃತ್ವದಲ್ಲಿ ನಡೆದಿರುವಂಥ ಆಂದೋಲನ ಆಗಿರುವಂಥದ್ದು. ನೆಕ್ಸ್ಟ್, ಗುಜರಾತ್ನಲ್ಲಿ ನರ್ಮದಾ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ಅಣೆಕಟ್ಟು ಸಹ ಇದು ಆಗಿರುವಂಥದ್ದು. ಇದರಿಂದ ಅರಣ್ಯ ನಾಶ, ಬುಡಕಟ್ಟು ಜನರ ನಿರ್ಮೂಲನೆ, ಜೀವ ಸಂಕುಲಗಳಿಗೆ ಹಾನಿಯಾಗುವಂಥದ್ದು ಆಗ್ತದೆ. ಆ ಕಾರಣಕ್ಕೋಸ್ಕರ ಈ ಒಂದು ನರ್ಮದಾ ಬಚಾವೋ ಆಂದೋಲನವನ್ನು ನಡೆಸಿರುವಂಥದ್ದಾಗಿದೆ. ಇನ್ನು 20ನೇ ಪ್ರಶ್ನೆಯಲ್ಲಿ ಅಥವಾ ಪ್ರಶ್ನೆಯನ್ನು ಸಹ ಕೊಟ್ಟಿರುವಂಥದ್ದು, ಶ್ರಮ ವಿಭಜನೆಯಿಂದ ಆಗುವ ಅನುಕೂಲಗಳೇನು? ಶ್ರಮ ವಿಭಜನೆಯಿಂದ ಆಗುವಂತಹ ಅನುಕೂಲಗಳು ಈ ರೀತಿಯಾಗಿದ್ದಾವೆ. ವಿಶೇಷ ಪರಿಣತಿಗೆ ಕಾರಣವಾಗುವುದು, ನಿರ್ದಿಷ್ಟ ಕ್ಷೇತ್ರದಲ್ಲಿ ಆಳವಾದ ಪರಿಣತಿ, ತರಬೇತಿ ಅಥವಾ ಕೌಶಲ್ಯ ದೊರೆಯುವಂಥದ್ದು, ವ್ಯಾಪಾರ ವಾಣಿಜ್ಯೋದ್ಯಮಗಳ ವಿಸ್ತಾರ ಆಗುವಂಥದ್ದು, ಆರ್ಥಿಕ ಲಾಭ ಉಂಟಾಗುವಂಥದ್ದು. ನೆಕ್ಸ್ಟ್ 21ನೇ ಪ್ರಶ್ನೆ, ಭಾರತ ವಾಯುಗುಣದ ಪ್ರಮುಖ ಋತುಗಳನ್ನು ತಿಳಿಸಿ. ಇಲ್ಲಿ 4 ಋತುಗಳು ಬರುವಂಥದ್ದಾಗಿದೆ. ಈ ವಾಯುಗುಣದ 4 ಋತುಗಳನ್ನು ತಿಳಿಸಬೇಕಾಗಿರುವಂಥದ್ದು. ಭಾರತ ವಾಯುಗುಣದ ಪ್ರಮುಖ ಋತುಗಳು ಈ ರೀತಿಯಾಗಿ ಗುರುತಿಸಬಹುದು: ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ, ನಿರ್ಗಮನ, ಮಾನ್ಸೂನ್ ಮಾರುತಗಳ ಕಾಲ, ಅಥವಾ ಮುಂಗಾರು ಮಳೆಗಾಲ, ಹಿಂಗಾರು ಮಳೆಗಾಲ ಅನ್ನುವಂಥ ಸಹ ಕರೆದಿರುವಂಥದ್ದು. ಇಲ್ಲಿ ಭಾರತ ವಾಯುಗುಣದ ಇವು 4 ಪ್ರಮುಖ ಋತುಗಳು ಆಗಿರುವಂಥದ್ದಾಗಿದೆ. ಇನ್ನು 22ನೇ ಪ್ರಶ್ನೆ, ಇತ್ತೀಚೆಗೆ ಭಾರತದಲ್ಲಿ ಅರಣ್ಯ ಪ್ರಮಾಣ ಕಡಿಮೆಯಾಗಲು ಕಾರಣವೇನು? ಯಾವ ಕಾರಣಕ್ಕೋಸ್ಕರ ಅರಣ್ಯದ ಪ್ರಮಾಣ ಕಡಿಮೆ ಆಗ್ತದೆ ಭಾರತದಲ್ಲಿ ಅಂತೇಳಿ ಪಾಯಿಂಟ್ಸ್ಗಳನ್ನು ಬರೀಬೇಕಾಗಿರುವಂಥದ್ದು. ಭಾರತದಲ್ಲಿ ಇತ್ತೀಚೆಗೆ ಅರಣ್ಯ ಕ್ಷೇತ್ರ ಕಡಿಮೆ ಆಗಿರುವಂಥ ಕಾರಣಗಳಂದಾಗ ಕೃಷಿ ಕ್ಷೇತ್ರದ ವಿಸ್ತರಣೆ, ರಸ್ತೆ ಮತ್ತು ರೈಲು ಮಾರ್ಗಗಳು ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಮಾಣ ಮಾಡ್ತಾ ಇರುವಂಥದ್ದು, ನೆಕ್ಸ್ಟ್ ನೀರಾವರಿ ಯೋಜನೆಗಳ ನಿರ್ಮಾಣ ಇರುವಂಥದ್ದು, ಕೈಗಾರಿಕೀಕರಣ ಆಗಿರುವಂಥದ್ದು, ನಗರೀಕರಣ ಮಾಡ್ತಾ ಇರುವಂಥದ್ದು, ಇನ್ನು ಅತಿಯಾಗಿ ಮೇಯಿಸುವಿಕೆ, ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸುವಂಥದ್ದು, ಇನ್ನು ಕಾಡ್ಗಿಚ್ಚು, ನೈಸರ್ಗಿಕವಾಗಿರಲಿ ಅಥವಾ ಮಾನವನು ಸಹ ಕೆಲವೊಮ್ಮೆ ಕಾಡ್ಗಿಚ್ಚು ನಿರ್ಮಾಣ ಮಾಡುವಂಥದ್ದಾಗಿದೆ. ಇನ್ನು 23ನೇ ಪ್ರಶ್ನೆ, ಅನಾಭಿವೃದ್ಧಿಗೆ ಕಾರಣಗಳೇನು? ಅನಾಭಿವೃದ್ಧಿಗೆ ಕಾರಣಗಳ ಈ ರೀತಿಯಾಗಿ ಗುರುತಿಸಲಾಗಿದೆ: ಕಡಿಮೆ ತಲವರಮಾನ, ಕಡಿಮೆ ಉತ್ಪಾದನೆ, ನೆಕ್ಸ್ಟು ಅಪಾರ ಜನಸಂಖ್ಯೆ, ನಿರುದ್ಯೋಗ, ನೆಕ್ಸ್ಟ್ ಇವೆಲ್ಲ ಅಂಶಗಳು ಕಾರಣವಾಗಿರುವಂಥದ್ದು. ಇನ್ನು 24ನೇ ಪ್ರಶ್ನೆ, ಜಾನ್ ಎಫ್ ಕೆನಡಿ ನೀಡಿದ ಗ್ರಾಹಕ ಹಕ್ಕುಗಳು ಯಾವುವು? ಇಲ್ಲಿ ಹಿಂದಿನ ಒಂದು ಪ್ರಶ್ನೆಯಲ್ಲಿ ನೋಡಿದೆ ಗ್ರಾಹಕ ಹಕ್ಕುಗಳು ಯಾವಾಗ ಜಾರಿಗೆ ಬಂತು ಅನ್ನೋದನ್ನು ಸಹ ನೋಡಿದ್ದೇವೆ. ಇಲ್ಲಿ ಜಾನ್ ಎಫ್ ಕೆನಡಿ, ಅಮೆರಿಕದ ಜಾನ್ ಎಫ್ ಕೆನಡಿ ಅವರು ನೀಡಿರುವಂತಹ ಗ್ರಾಹಕ ಹಕ್ಕುಗಳು 4 ಹಕ್ಕುಗಳನ್ನು ನೀಡಿದ್ದಾರೆ. ಈ 4 ಹಕ್ಕುಗಳು ಯಾವುವು ಅಂತೇಳಿ ಉತ್ತರಿಸಬೇಕಾಗಿರುವಂಥದ್ದು. ಜಾನ್ ಎಫ್ ಕೆನಡಿ ನೀಡಿರುವಂತಹ ಗ್ರಾಹಕ ಹಕ್ಕುಗಳಿದ್ದಾಗ ಸಂರಕ್ಷಣೆ, ಮಾಹಿತಿ, ನಿವೇದನೆ, ಪರಿಹಾರ ಅನ್ನೋದು 4 ಹಕ್ಕುಗಳನ್ನು ಗ್ರಾಹಕರಿಗೆ ನೀಡಿರುವಂಥದ್ದಾಗಿದೆ. ಇನ್ನು 4ನೇ ಮೇನ್ನಲ್ಲಿ ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 3 ರಿಂದ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ. 3 ರಿಂದ 6 ವಾಕ್ಯದಲ್ಲಿ ಉತ್ತರ ಬರಿಬೇಕಾಗಿರುವಂಥದ್ದು. ಇಲ್ಲಿ ಒಟ್ಟು ಎಷ್ಟು ಪ್ರಶ್ನೆ ಇವೆ ಅಂದರೆ 9 ಪ್ರಶ್ನೆಗಳಿರುವಂಥದ್ದು. ಇಲ್ಲಿ ಪ್ರತಿ ಪ್ರಶ್ನೆಗೆ 3 ಅಂಕದಂತೆ ಟೋಟಲ್ ಆಗಿ ಈ ಒಂದು ವಿಭಾಗದಲ್ಲಿ 27 ಅಂಕಗಳು ಇರುವಂಥದ್ದು ಆಗಿದೆ. ಇಲ್ಲಿ 25ನೇ ಪ್ರಶ್ನೆ, ಬ್ರಿಟಿಷ್ ಶಿಕ್ಷಣವು ಭಾರತದಲ್ಲಿ ಬೀರಿದ ಪರಿಣಾಮಗಳನ್ನು, ಯಾವ ಒಂದು ಪರಿಣಾಮಗಳು ಬೀರಿದು ಅಂದಾಗ
ಬ್ರಿಟಿಷ್ ಶಿಕ್ಷಣ ಬೀರಿರುವಂತಹ ಪರಿಣಾಮಗಳು ಈ ರೀತಿಯಾಗಿ ಗುರುತಿಸಲಾಗಿದೆ. ವೈಜ್ಞಾನಿಕ ಆಲೋಚನೆ ಮತ್ತು ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳವಣಿಗೆಗೆ ಸಹಾಯ ಆಯಿತು. ವೈಜ್ಞಾನಿಕ ಆಲೋಚನೆ, ಈ ಬ್ರಿಟಿಷ್ ಶಿಕ್ಷಣ ಆಗಿರೋದ್ರಿಂದ ಏನಾಯ್ತಂದ್ರೆ ವೈಜ್ಞಾನಿಕವಾಗಿ ಆಲೋಚನೆ ಮಾಡುವಂಥದ್ದು ಮತ್ತು ಬ್ರಿಟಿಷರ ಒಂದು ಆಲೋಚನೆ ಕ್ರಮಗಳನ್ನು ತಿಳಿದುಕೊಳ್ಳುವುದಕ್ಕೆ, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಏನಾಗಿದೆಯೋ ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕೆ, ಇನ್ನು ರಾಷ್ಟ್ರೀಯವಾದದ ದೃಷ್ಟಿಕೋನ ಬೆಳೆಯುವುದಕ್ಕೆ ಇದರಿಂದ ಸಾಧ್ಯವಾಗಿರುವಂಥದ್ದು. ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯಕ್ಕೆ ಇದರಿಂದ ಪ್ರೋತ್ಸಾಹ ದೊರೆತಿರುವಂಥದ್ದು ಆಗಿದೆ. ವೃತ್ತಪತ್ರಿಕೆಗಳು ಇದರಿಂದ ಹುಟ್ಟಿಕೊಂಡಿದ್ದವು. ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಗೆ ಇದು ನಾಂದಿಯನ್ನು ಉಂಟು ಮಾಡಿರುವಂಥದ್ದಾಗಿದೆ. ಇನ್ನು ಸ್ವತಂತ್ರ ಚಳುವಳಿಗೆ ಇದು ಪ್ರೋತ್ಸಾಹ, ಬ್ರಿಟಿಷ್ ಶಿಕ್ಷಣದಿಂದಾಗಿ ಸ್ವತಂತ್ರ ಚಳುವಳಿಗೂ ಸಹ ಪ್ರೋತ್ಸಾಹ ದೊರೆತಿರುವ. ಈಗ ಉದಾಹರಣೆಯಾಗಿ ರಷ್ಯಾದಲ್ಲಿ ಆಗಿರುವಂಥ ಕ್ರಾಂತಿ ಆಗಿರುವಂಥದ್ದು, ಅಮೆರಿಕಾದಲ್ಲಿ ಆಗಿರುವಂಥ ಕ್ರಾಂತಿಗಳು ಮತ್ತು ಫ್ರಾನ್ಸ್ ಕ್ರಾಂತಿಯಾಗಿರಲಿ, ಇನ್ನಿತರ ಕ್ರಾಂತಿಗಳ ಬಗ್ಗೆ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗಿರುವುದರಿಂದ ಇಲ್ಲಿ ಭಾರತದಲ್ಲೂ ಸಹ ಸ್ವತಂತ್ರ ಚಳುವಳಿಗೆ ಪ್ರೋತ್ಸಾಹ ದೊರೆಯುವುದಕ್ಕೆ ಸಾಧ್ಯವಾಗಿರುವಂಥದ್ದು ಆಗಿರ್ತದೆ. ಇನ್ನು ಸಾಂಸ್ಕೃತಿಕ ಪರಂಪರೆಯನ್ನು ಅರಿತುಕೊಳ್ಳಲು ಸಹ ನಮ್ಮ ಒಂದು ಸಂಸ್ಕೃತಿ, ವಿಶೇಷತೆ, ಇದರ ಪರಂಪರೆಯನ್ನು ತಿಳಿದುಕೊಳ್ಳುವುದಕ್ಕೆ ಇದರಿಂದ ಸಾಧ್ಯವಾಯಿತು. ಇನ್ನು 25ನೇ ಪ್ರಶ್ನೆಯಲ್ಲಿ ಅಥವಾ ಆಯ್ಕೆ ಇರುವಂಥದ್ದು, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪುಟ್ಟ ಬಸಪ್ಪನ ಕೊಡುಗೆಗಳೇನು ಅಂತೇಳಿ ಬರಿಬೇಕಾಗಿರುವಂಥದ್ದು. ಕೊಡಗಿನ ಪುಟ್ಟ ಬಸಪ್ಪರ ಹೋರಾಟಗಳು ಈ ರೀತಿಯಾಗಿವೆ. ಅಮರಸುಳ್ಳ ಬಂಡಾಯ ನಾಯಕತ್ವವನ್ನು ಇವರು ವಹಿಸಿಕೊಂಡರು. ನೆಕ್ಸ್ಟ್, ಬಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನು ಇವರು ವಶಪಡಿಸಿಕೊಂಡರು. ಅಲ್ಲಿ ಸರ್ಕಾರಿ ಅಧಿಕಾರಿಗಳನ್ನು ಇವರು ಬಂಧಿಸಿರು, ಅಲ್ಲಿರುವಂಥ ಸರ್ಕಾರಿ ಅಧಿಕಾರಿಗಳನ್ನು ಬಂಧಿಸ್ತಾರೆ. ನೆಕ್ಸ್ಟು, ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರರನ್ನು ಹತ್ಯೆ ಮಾಡಿದ್ರು. ನೆಕ್ಸ್ಟು, ಬಂಟ್ವಾಳದ ಜೈಲು ಮತ್ತು ಖಜಾನೆಯನ್ನು ಇವರು ಲೂಟಿ ಮಾಡಿದ್ರು. ತನ್ನನ್ನು ಸ್ವಾಮಿಯ ಪರಂಪರೆ ಎಂದು ಕರೆದುಕೊಂಡನು. ಇನ್ನು 26ನೇ ಪ್ರಶ್ನೆ, ಆರ್ಯ ಸಮಾಜದ ಉದ್ದೇಶಗಳೇನು? ಆರ್ಯ ಸಮಾಜದ ಉದ್ದೇಶಗಳು ಈ ರೀತಿಯಾಗಿವೆ. ಏಕದೇವರಲ್ಲಿ ನಂಬಿಕೆಯನ್ನು ಹೊಂದಿದೆ. ನೆಕ್ಸ್ಟು, ಸ್ತ್ರೀ ಪುರುಷರ ಸಮಾನತೆಯನ್ನು ಪ್ರತಿಪಾದಿಸಿರುವಂಥದ್ದು. ವೇದಗಳು ಸರ್ವಶ್ರೇಷ್ಠ ಅಂತೇಳಿ ಹೇಳಿರುವಂಥದ್ದು. ಬಾಲ್ಯ ವಿವಾಹ ಮತ್ತು ಬಹುಪತ್ನಿತ್ವ ವಿರೋಧಿಸುವುದು ಇಲ್ಲಿ ನಡೀತು. ನೆಕ್ಸ್ಟು, ಅಂತರ್ಜಾತೀಯ ವಿವಾಹಕ್ಕೆ ಇಲ್ಲಿ ಪ್ರೋತ್ಸಾಹ ದೊರೆಯಿತು. ಹುಟ್ಟಿನಿಂದ ಜಾತಿಯ ವ್ಯವಸ್ಥೆಯನ್ನು ಇಲ್ಲಿ ತಿರಸ್ಕರಿಸಿರುವಂಥದ್ದು ಆಗಿದೆ. ಇನ್ನು 27ನೇ ಪ್ರಶ್ನೆ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಅಂಶಗಳನ್ನು ವಿವರಿಸಿ. ಯಾವ ಒಂದು ಆರ್ಥಿಕ ಅಂಶಗಳು ಭಾರತ ಸ್ವಾತಂತ್ರ್ಯ ಹೋರಾಟಕ್ಕೆ ಕಾರಣವಾಗಿರುವಂಥದ್ದು? ಭಾರತ ಪ್ರಥಮ ಸ್ವಾತಂತ್ರ್ಯ ಆರ್ಥಿಕ ಕಾರಣಗಳು ಯಾವುವು ಅಂತ ನೋಡಿದಾಗ ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೆದ. 1857 ದಂಗೆ ಅಂತೇಳಿ ಬ್ರಿಟಿಷರು ಕರೆದರೆ, ಭಾರತೀಯರು ಇದನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತೇಳಿ ಕರೆದಿರುವಂಥದ್ದು. ಇಲ್ಲಿ ಕಾರಣವಾಗುವಂಥ ಆರ್ಥಿಕ ಅಂಶಗಳಂದಾಗ ಭಾರತದ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳ ಅವನತಿಯಾಗಿರುವಂಥದ್ದು, ಇಂಗ್ಲೆಂಡ್ ಕೈಗಾರಿಕಾ ಕಾರ್ಯಾಗಾರವಾಯಿತು ಅನ್ನೋದು. ನೆಕ್ಸ್ಟು, ಲಕ್ಷಾಂತರ ನೇಕಾರರು ಇದರಿಂದ ನಿರುದ್ಯೋಗಿಗಳಾದರು. ಭಾರತೀಯ ವಸ್ತುಗಳ ಮೇಲೆ ದುಬಾರಿ ಸುಂಕವನ್ನು ಹೇರಿದರು. ಜಮೀನ್ದಾರಿ ಪದ್ಧತಿಯಿಂದ ರೈತರು ಶೋಷಣೆಗೆ ಒಳಗಾದರು. ಇನಾಮ್ ಭೂಮಿಗಳ ವಶ ಆಯಿತು. ಇನ್ನು 28ನೇ ಪ್ರಶ್ನೆ, ಭಾರತದಲ್ಲಿ ನಿರುದ್ಯೋಗವನ್ನು ಹೋಗಲಾಡಿಸಲು ಕೈಗೊಂಡಿರುವ ಕ್ರಮಗಳಾವು? ಯಾವ ಒಂದು ಕ್ರಮಗಳನ್ನು ನಿರುದ್ಯೋಗವನ್ನು ಹೋಗಲಾಡಿಸುವುದಕ್ಕಾಗಿ ಮಾಡಲಾಗಿದೆ ಅಂತ? ನಿರುದ್ಯೋಗವನ್ನು ಹೋಗಲಾಡಿಸುವುದಕ್ಕಾಗಿ ಕೈಗೊಂಡಿರುವ ಕ್ರಮಗಳು ಈ ರೀತಿಯಾಗಿವೆ. ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದಾಗಿರುವಂಥದ್ದು. ನೆಕ್ಸ್ಟು, ಕೌಶಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವಂಥದ್ದು. ಸಾಲ ಮತ್ತು ಸಹಾಯಧನವನ್ನು ಒದಗಿಸುವಂಥದ್ದು. ಸ್ವಯಂ ಉದ್ಯೋಗಕ್ಕೆ ಇಲ್ಲಿ ಪ್ರೋತ್ಸಾಹವನ್ನು ನೀಡುವಂಥದ್ದು. ನೆಕ್ಸ್ಟು, ಗುಣಮಟ್ಟದ ತಾಂತ್ರಿಕ ಶಿಕ್ಷಣವನ್ನು ನೀಡುವಂಥದ್ದು. ನೆಕ್ಸ್ಟು, ವೃತ್ತಿ ಶಿಕ್ಷಣವನ್ನು ನೀಡುವಂಥದ್ದು. ಗೃಹ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ನೀಡುವಂಥದ್ದು ಸಹ ಇಲ್ಲಿರುವಂಥದ್ದಾಗಿದೆ. ಇನ್ನು 29ನೇ ಪ್ರಶ್ನೆ, ಭಾರತದಲ್ಲಿ ಅಸ್ಪೃಶ್ಯತೆ ನಿವಾರಣೆಗೆ ಕೈಗೊಂಡಿರುವ ಕ್ರಮಗಳನ್ನು ಪಟ್ಟಿ ಮಾಡಿ. ಯಾವ ಒಂದು ಕ್ರಮಗಳನ್ನು ಅಸ್ಪೃಶ್ಯತೆ ನಿವಾರಣೆಗೋಸ್ಕರ ಕೈಗೊಳ್ಳಲಾಗಿದೆ ಅಂದಾಗ, ಮೊದಲನೇದಾಗಿ ಸಂವಿಧಾನದ 17ನೇ ವಿಧಿ ಅಸ್ಪೃಶ್ಯತೆಯನ್ನು ತೊಡೆದು ಹಾಕಿದೆ. ಅಸ್ಪೃಶ್ಯತೆ ಆಚರಣೆ ಮಾಡುವಂಥದ್ದನ್ನು ತೊಡೆದು ಹಾಕಿರುವಂಥದ್ದು ಸಂವಿಧಾನದ 17ನೇ ವಿಧಿಯಾಗಿರುವಂಥದ್ದು. 1955ರಲ್ಲಿ ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ. 1976ರಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆ ಜಾರಿಗೆ ತರಲಾಗಿದೆ. ನೆಕ್ಸ್ಟ್, ಸಾರ್ವತ್ರಿಕ ಮತದಾನದ ಹಕ್ಕನ್ನು ಜಾರಿಗೆ ತರಲಾಗಿದೆ. ಸಮಾನತೆ ಹಕ್ಕನ್ನು ನೀಡಲಾಗಿದೆ. ಹಿಂದುಳಿದ ಜಾತಿಯವರಿಗೆ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಇಲ್ಲಿ ಮೀಸಲಾತಿಯನ್ನು ಒದಗಿಸಲಾಗಿದೆ. ವಿಶೇಷ ಜವಾಬ್ದಾರಿಯನ್ನು ರಾಜ್ಯಗಳಿಗೆ ಇದಿರುವಂತಹ ವಿಶೇಷ ಜವಾಬ್ದಾರಿಗಳನ್ನು ಆಯಾ ರಾಜ್ಯಗಳಿಗೆ ವಹಿಸಲಾಗಿದೆ. ಇನ್ನು 30ನೇ ಪ್ರಶ್ನೆ, ಭಾರತದಲ್ಲಿ ಸಾರಿಗೆಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಯಾವ ರೀತಿಯಾಗಿ ಸಾರಿಗೆ ಪ್ರಾಮುಖ್ಯತೆ ಹೊಂದಿದೆ ಅಂದಾಗ, ಕೃಷಿಯ ಅಭಿವೃದ್ಧಿಗೆ ಇದು ನೆರವು. ಸಾರಿಗೆಯಿಂದ ಏನಾಗುತ್ತೆ, ಕೃಷಿ ಕ್ಷೇತ್ರ ಅಭಿವೃದ್ಧಿಗೊಳಿಸುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ನೆಕ್ಸ್ಟ್, ಕೈಗಾರಿಕಾ ಪ್ರಗತಿಗೆ ಇಲ್ಲಿ ಉತ್ತೇಜನ ನೀಡುತ್ತದೆ. ದೇಶೀಯ ಮತ್ತು ವಿದೇಶಿ ವ್ಯಾಪಾರದ ವೃದ್ಧಿಗೆ ಇದು ಸಹಕಾರಿಯಾಗಿರುವಂಥದ್ದಾಗಿದೆ. ಪ್ರವಾಸೋದ್ಯಮಕ್ಕೆ ಇದು ಪ್ರೋತ್ಸಾಹ ಒದಗಿಸಿಕೊಡ್ತದೆ. ರಕ್ಷಣಾ ಪಡೆಗೆ ಇದು ನೆರವಾಗ್ತದೆ. ಉದ್ಯೋಗ ಸೃಷ್ಟಿಗೆ ಸಹಕಾರಿಯಾಗ್ತದೆ. ಇನ್ನು 31ನೇ ಪ್ರಶ್ನೆ, ಕೈಗಾರಿಕೆಗಳ ಕೇಂದ್ರೀಕರಣಕ್ಕೆ ಸಹಾಯಕವಾಗುವ ಅಂಶಗಳು ಯಾವ್ಯಾವ ಅಂಶಗಳು ಕೈಗಾರಿಕೆಗಳು ಒಂದು ಸ್ಥಳದಲ್ಲಿ ಕೇಂದ್ರೀಕರಣ ಆಗುವುದಕ್ಕೆ ಕಾರಣವಾಗ್ತವೆ ಅನ್ನೋದನ್ನ ಬರಿಬೇಕಾಗಿರುತ್ತದೆ. ಅಲ್ಲಿರುವಂಥ ಕಚ್ಚಾ ವಸ್ತು ಆಗಲಿ ಇನ್ನಿತರ ಸಂಪನ್ಮೂಲಗಳು ಯಾವ ರೀತಿ ಕಾರಣ ಆಗ್ತವೆ ಅನ್ನೋದನ್ನ ಇಲ್ಲಿ ಬರಿಬೇಕಾಗಿರುತ್ತದೆ.
ಕೈಗಾರಿಕೆಗಳ ಕೇಂದ್ರೀಕರಣಕ್ಕೆ ಸಹಾಯಕವಾಗುವಂಥ ಅಂಶಗಳಂದಾಗ ಕಚ್ಚಾ ವಸ್ತುಗಳ ಸರಬರಾಜು ಫಸ್ಟ್ ಆಗಿರುವಂಥದ್ದು. ಕಚ್ಚಾ ವಸ್ತುಗಳು ಎಲ್ಲಿ ದೊರೆತವೋ ಅದೇ ಪ್ರದೇಶದಲ್ಲಿ ಕೈಗಾರಿಕೆಗಳು ಕೇಂದ್ರೀಕರಣ ಆಗುವಂಥದ್ದು ಆಗಿದೆ. ಇನ್ನು ಶಕ್ತಿ ಸಂಪನ್ಮೂಲಗಳ ಪೂರೈಕೆ, ಆ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಅವುಗಳನ್ನು ಕೈಗಾರಿಕೆಯಲ್ಲಿ ಉತ್ಪಾದನೆ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಶಕ್ತಿ ಸಂಪನ್ಮೂಲಗಳು ಸಹ ಬೇಕಾಗಿರುವಂಥದ್ದು. ಆ ಶಕ್ತಿ ಸಂಪನ್ಮೂಲಗಳ ಪೂರೈಕೆಯು ಸಹ ಅವಶ್ಯಕತೆ ಇರ್ತದೆ. ಇನ್ನು ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ ಸಹ ಕಾರಣ ಇದೆ. ವಸ್ತುಗಳನ್ನು ಈ ಕಡೆ ತರುವುದಕ್ಕಾಗಲಿ ಅಥವಾ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡುವುದಕ್ಕಾಗಿ ಈ ಒಂದು ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆ ಬಹಳ ಅವಶ್ಯಕತೆ ಇರುವಂಥದ್ದಾಗಿರುತ್ತದೆ. ಅದರಲ್ಲೂ ರಸ್ತೆಗಿಂತಲೂ ರೈಲು ಮತ್ತು ಹಡಗು ಸಾರಿಗೆಗಳು ಸಹ ಬಹಳ ಪ್ರಮುಖವಾಗಿರುವಂಥ ಪಾತ್ರ ವಹಿಸಿರುವಂಥದ್ದಾಗಿರ್ತದೆ. ಇನ್ನು ಮಾರುಕಟ್ಟೆ ಸೌಲಭ್ಯಗಳು, ಅವುಗಳನ್ನು ಮಾರಾಟ ಮಾಡುವುದಕ್ಕೆ ಮಾರುಕಟ್ಟೆ ಅಥವಾ ಸರಬರಾಜು ಬೇರೆ ಒಂದು ಮಾರುಕಟ್ಟೆಗೆ ಸರಬರಾಜು ಮಾಡುವಂಥದ್ದು ಸಹ ಅವಶ್ಯಕತೆ ಇರ್ತದೆ. ಇನ್ನು ಬಂಡವಾಳ, ಆಮೇಲೆ ಕಾರ್ಮಿಕರು ಮತ್ತು ನೀರು ದೊರೆಯುವಿಕೆ, ಕಾರ್ಮಿಕರು ಸಹ ಬೇಕಾಗ್ತದೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಸಹ ಅವಶ್ಯಕತೆ ಇರುವಂಥದ್ದಾಗಿರ್ತದೆ. ಸೂಕ್ತ ವಾಯುಗುಣ, ಸರ್ಕಾರದ ನೀತಿ ನಿಯಮಗಳು ಅಗತ್ಯತೆ ಹೊಂದಿರುವಂಥದ್ದಾಗಿರ್ತದೆ. ಇನ್ನು 31ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಸಹ ಕೊಟ್ಟಿರುವಂಥದ್ದು, ಆವರ್ತ ಮಾರುತಗಳನ್ನು ಎದುರಿಸಲು ಕೈಗೊಳ್ಳಬಹುದಾದ ಕ್ರಮಗಳು ಯಾವುವು? ಯಾವ ಒಂದು ಕ್ರಮಗಳನ್ನು ಆವರ್ತ ಮಾರುತಗಳು ಎದುರಿಸುವುದಕ್ಕೆ ಕೈಗೊಳ್ಳಬಹುದಂದಾಗ ಆವರ್ತ ಮಾರುತಗಳನ್ನು ಎದುರಿಸಲು ಕೈಗೊಳ್ಳಬಹುದಾಗಿರುವಂಥ ಕ್ರಮಗಳು ಈ ರೀತಿಯಾಗಿವೆ. ಮುನ್ನೆಚ್ಚರಿಕೆಯ ಕಡೆಗೆ ಲಕ್ಷ್ಯ ಕೊಡಬಹುದು. ಈ ಆವರ್ತ ಮಾರುತಗಳನ್ನು ತಡೆಗಟ್ಟುವುದಕ್ಕೆ ಸಾಧ್ಯ ಆಗಲ್ಲ, ಅದನ್ನು ಬಂದಾಗ ಮುನ್ನೆಚ್ಚರಿಕೆಯನ್ನು ಅನುಸರಿಸುವುದಕ್ಕೆ ಸಾಧ್ಯ ಆಗ್ತದೆ. ಮಾಧ್ಯಮಗಳು ಬಿತ್ತರಿಸುವ ಎಚ್ಚರಗಳನ್ನು ಗಮನಿಸಬೇಕು. ಆವರ್ತ ಮಾರುತಗಳಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ಏನೇನು ಎಚ್ಚರಿಕೆ ಅಂಶಗಳು ಬರ್ತವೆ ಅಥವಾ ಮಾಧ್ಯಮಗಳಲ್ಲಿ ಸೂಚನೆಗಳನ್ನು ಪ್ರಕಟವಾಗ್ತವೆ ಅವುಗಳನ್ನು ಗಮನಿಸಿ ಎಚ್ಚರಿಕೆ ವಹಿಸುವಂಥದ್ದು ಅಗತ್ಯತೆ ಇರ್ತದೆ. ಜನರಿಗೆ ತಾತ್ಕಾಲಿಕ ಆಶ್ರಯ, ಈ ಒಂದು ಆವರ್ತ ಮಾರುತಗಳಿಂದ ಹಾನಿ ಉಂಟಾದಲ್ಲಿ ತಾತ್ಕಾಲಿಕ ಆಶ್ರಯಗಳನ್ನು ಸಹ ಒದಗಿಸಬೇಕಾಗಿರುವಂಥದ್ದಾಗಿರ್ತದೆ. ಇನ್ನು ಈ ಒಂದು ಆವರ್ತ ಮಾರುತಗಳ ಪ್ರಮಾಣವನ್ನು ಕಡಿಮೆ ಮಾಡುವುದಕ್ಕಾಗಿ ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸುವುದರಿಂದ ಆ ಒಂದು ಮಾರುತಗಳ ಪ್ರವಾಹವನ್ನು ಅದ್ರ ಪ್ರೆಷರನ್ನು ಕಡಿಮೆ ಮಾಡುವುದಕ್ಕೆ ಸಾಧ್ಯ ಆಗ್ತದೆ. ಇನ್ನು ಆಳಕ್ಕೆ ಬೇರು ಬಿಡುವ ಮರಗಳನ್ನು ಸಹ ಸಮುದ್ರ ತೀರದುದ್ದಕ್ಕೂ ಬೆಳೆಸಬೇಕಾಗಿರುವಂಥದ್ದಾಗಿದೆ. ಇನ್ನು 32ನೇ ಪ್ರಶ್ನೆ, ಮಾನವ ಅಭಿವೃದ್ಧಿ ಸೂಚಕಗಳನ್ನು ವಿವರಿಸಿ. ಯಾವ್ಯಾವ ಮಾನವ ಅಭಿವೃದ್ಧಿ ಸೂಚಕಗಳಿವೆ ಅಂತೇಳಿ ವಿವರಿಸಬೇಕಾಗಿರುತ್ತೆ. ಮಾನವ ಅಭಿವೃದ್ಧಿ ಸೂಚಕಗಳು ಈ ರೀತಿಯಾಗಿವೆ. ನಿರೀಕ್ಷಿತ ಜೀವಿತಾವಧಿ, ಶೈಕ್ಷಣಿಕ ಮಟ್ಟ ಮತ್ತು ತಲವರಮಾನಗಳ ಸರಾಸರಿಯೇ ಮಾನವ ಅಭಿವೃದ್ಧಿ ಸೂಚ್ಯಂಕ ಆಗಿರುವಂಥದ್ದು. ನಿರೀಕ್ಷಿತ ಜೀವಿತಾವಧಿ ಅಂದಾಗ ಒಂದು ದೇಶದಲ್ಲಿರುವ ಜನರು ಜೀವಿಸುವ ಸರಾಸರಿ ಆಯುಸ್ಸು, ಪೌಷ್ಟಿಕ ಆಹಾರ, ಆರೋಗ್ಯ, ನೈರ್ಮಲ್ಯ ಮತ್ತು ಸ್ವಚ್ಛ ಪರಿಸರ ಇವು ನಿರೀಕ್ಷಿತ ಜೀವಿತಾವಧಿಯನ್ನು ನಿರ್ಧರಿಸುವಂಥ ಅಂಶಗಳಾಗಿದೆ. ಇನ್ನು ಶಿಕ್ಷಣದ ಮಟ್ಟವನ್ನು ನೋಡಿದಾಗ 25 ವರ್ಷಕ್ಕಿಂತ ಹೆಚ್ಚಿನ ವಯೋಮಾನದವರು ಪೂರ್ಣಗೊಳಿಸಿದ ಶಿಕ್ಷಣದ ಅವಧಿ ಮತ್ತು 5 ವರ್ಷದ ಮಕ್ಕಳು ಪಡೆಯಬಹುದಾದ ಶಿಕ್ಷಣ ಅವಧಿಯನ್ನು ಬಳಸಿ ಮಾಪನ ಮಾಡಲಾಗ್ತದೆ. ಇನ್ನು ತಲವರಮಾನದಲ್ಲಿ ಒಂದು ದೇಶದ ಜನರ ಸರಾಸರಿ ವರಮಾನವನ್ನು ಇದನ್ನು ಬಳಸಿ ಜೀವನ ಮಟ್ಟವನ್ನು ಅಳೆಯಲಾಗ್ತದೆ. ಇವಿಷ್ಟು ಅಂಶಗಳನ್ನು ಬಳಸಿಕೊಂಡು ಅಳೆಯಲಾಗುವಂಥದ್ದಾಗಿದೆ. ಇನ್ನು 32ನೇ ಪ್ರಶ್ನೆಗೆ ಅಥವಾ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು, ಗ್ರಾಮೀಣಾಭಿವೃದ್ಧಿಯ ಪ್ರಾಮುಖ್ಯತೆಯನ್ನು ವಿವರಿಸಿ. ಗ್ರಾಮೀಣಾಭಿವೃದ್ಧಿಯ ಪ್ರಾಮುಖ್ಯತೆ ಈ ರೀತಿಯಾಗಿದ್ದಾವೆ. ಕೃಷಿ ಹಾಗೂ ಕೃಷಿಯೇತರ ವಲಯಗಳ ಅಭಿವೃದ್ಧಿಯಾಗಿರುವಂಥದ್ದು, ಅಧಿಕ ಕೃಷಿ ವರಮಾನ, ಔದ್ಯಮಿಕ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ, ಅಧಿಕ ಉದ್ಯೋಗ ಸೃಷ್ಟಿಯಾಗ್ತದೆ, ಹೆಚ್ಚಿನ ಉತ್ಪಾದಕತೆಯನ್ನು ಸಾಧಿಸಬಹುದು. ನೆಕ್ಸ್ಟ್ ರಾಷ್ಟ್ರೀಯ ಉತ್ಪನ್ನ ಹೆಚ್ಚಾಗ್ತದೆ, ಬಡತನದ ಇಳಿಕೆ ಆಗ್ತದೆ. ಇವಿಷ್ಟು ಅಂಶಗಳು. ಇನ್ನು 33ನೇ ಪ್ರಶ್ನೆ, ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳನ್ನು ತಿಳಿಸಿ. ಗ್ರಾಹಕ ಸಂರಕ್ಷಣಾ ಕಾಯ್ದೆ ಮುಖ್ಯ ಉದ್ದೇಶಗಳು ಈ ರೀತಿಯಾಗಿವೆ. ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವಂಥದ್ದು, ಅಪಾಯಕಾರಿ ವಸ್ತುಗಳ ತಯಾರಿಕೆ ಮತ್ತು ಮಾರಾಟವನ್ನು ತಪ್ಪಿಸುವಂಥದ್ದು, ನೆಕ್ಸ್ಟ್ ಅನುಚಿತ ವ್ಯವಹಾರ ಪದ್ಧತಿಗಳನ್ನು ತಡೆಗಟ್ಟುವಂಥದ್ದು, ಗುಣಮಟ್ಟ, ಅಳತೆ, ತೂಕ, ಬೆಲೆ ಇತ್ಯಾದಿಗಳ ಮೇಲೆ ನಿಗಾ ವಹಿಸುವಂಥದ್ದು, ಬಳಕೆದಾರರಿಗೆ ಸೂಕ್ತ ಪರಿಹಾರ ಕೊಡಿಸುವುದು, ಗ್ರಾಹಕ ಶಿಕ್ಷಣ ನೀಡಿದ ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು ಅಗತ್ಯತೆ ಇದೆ. ಇನ್ನು ಈ ಒಂದು 33ನೇ ಪ್ರಶ್ನೆಯಲ್ಲಿ ಅಥವಾ ಆಯ್ಕೆಯನ್ನು ಸಹ ಕೊಟ್ಟಿರುವಂಥದ್ದು. ಅಥವಾ ಪ್ರಶ್ನೆಯಲ್ಲಿ ಬ್ಯಾಂಕುಗಳ ಗುಣಲಕ್ಷಣಗಳನ್ನು ತಿಳಿಸಿ. ಯಾವ ರೀತಿಯಾಗಿರುವಂಥ ಗುಣಲಕ್ಷಣಗಳನ್ನು ಹೊಂದಿವೆ ಅನ್ನೋದನ್ನು ಬರಿಬೇಕಾಗಿರುವಂಥ. ಬ್ಯಾಂಕಿನ ಗುಣಲಕ್ಷಣಗಳು ಈ ರೀತಿಯಾಗಿ ಗುರುತಿಸಲಾಗ್ತದೆ. ಹಣದ ವಹಿವಾಟು ನಡೆಸುತ್ತದೆ. ಬ್ಯಾಂಕು ಹಣದ ವಹಿವಾಟನ್ನು ನಡೆಸುವಂಥದ್ದು ಆಗಿದೆ. ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಕಂಪನಿ ಈ ಬ್ಯಾಂಕ್ ಆಗಿರಬಹುದು. ಠೇವಣಿಗಳನ್ನು ಇದು ಅಂಗೀಕರಿಸುವಂಥದ್ದಾಗಿದೆ. ಸಾಲಗಳನ್ನು ಕೊಡುವಂಥದ್ದು ಇದು ಆಗಿದೆ. ಪಾವತಿ ಮತ್ತು ಹಿಂದಕ್ಕೆ ಪಡೆಯುವಂಥದ್ದು ಸಹ ಇದು ಆಗಿರುವಂಥದ್ದು. ಲಾಭ ಮತ್ತು ಸೇವಾ ಭಾವನೆ ಎರಡನ್ನೂ ಹೊಂದಿರುವಂಥದ್ದು ಆಗಿದೆ. ಸಂಬಂಧ ಕಲ್ಪಿಸುವಂಥ ಕೊಂಡಿ ಈ ಒಂದು ಬ್ಯಾಂಕ್ಗಳ ಅಲ್ಲಿ ಇರುವಂಥದ್ದಾಗಿದೆ. ಇನ್ನು ಬ್ಯಾಂಕಿಂಗ್ ವ್ಯವಹಾರಗಳನ್ನು ಇದು ನಿರ್ವಹಣೆ ಮಾಡಿಕೊಂಡು ಬರುವಂಥದ್ದಾಗಿದೆ. ಇನ್ನು 5ನೇ ಮೇನಲ್ಲಿ ಈ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 8 ರಿಂದ 10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಲಾಂಗ್ ಪ್ರಶ್ನೆಗಳನ್ನು ಹೊಂದಿರುವಂಥದ್ದು. ಇಲ್ಲಿ 4 ಪ್ರಶ್ನೆಗಳಿವೆ. ಪ್ರತಿ ಪ್ರಶ್ನೆಗೆ 4 ಅಂಕಗಳಂತೆ ಟೋಟಲ್ ಆಗಿ 16 ಅಂಕಗಳನ್ನು ಹೊಂದಿರುವಂಥದ್ದಾಗಿರ್ತದೆ. ಇಲ್ಲಿ ಪ್ರಶ್ನೆ ಯಾವ ರೀತಿಯಾಗಿ ಈ ಒಂದು ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಅಂತ ಹೇಳಿ ನೋಡೋಣ.
34ನೇ ಪ್ರಶ್ನೆ, ಭಾರತ ಸ್ವತಂತ್ರ ಚಳವಳಿಯಲ್ಲಿ ಮಂದಗಾಮಿಗಳ ಪಾತ್ರವನ್ನು ವಿವರಿಸಿ. ಯಾವ ರೀತಿಯಾಗಿ ಮಂದಗಾಮಿಗಳು ಪಾತ್ರ ಹೊಂದಿದ್ದಾರೆ ಅನ್ನೋದನ್ನು ವಿವರಿಸಬೇಕಾಗಿರುವಂಥದ್ದು. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ಈ ರೀತಿಯಾಗಿದೆ. ಬ್ರಿಟಿಷರ ಆಡಳಿತದಲ್ಲಿ ಇವರು ನಂಬಿಕೆ ಹೊಂದಿದ್ದರು. ನೆಕ್ಸ್ಟು, ಪ್ರಾರ್ಥನೆ ಮತ್ತು ಮನವಿಗಳನ್ನು ಸಲ್ಲಿಸುವುದು ಈ ಮಂದಗಾಮಿಗಳ ಚಟುವಟಿಕೆಯಾಗಿತ್ತು. ಜನರಲ್ಲಿ ರಾಜಕೀಯ ಜಾಗೃತಿ ಮೂಡಿಸುವುದು ಆಗಿತ್ತು. ಕೈಗಾರಿಕಾ ಅಭಿವೃದ್ಧಿಗೆ ಒತ್ತಾಯ ನೀಡಿದರು. ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಇವರ ಉದ್ದೇಶದಲ್ಲಿತ್ತು. ಉತ್ತಮ ಶಿಕ್ಷಣ ಕೊಡಿಸುವುದು ಸಹ ಇವರ ಉದ್ದೇಶದಲ್ಲಿರುವಂಥದ್ದಾಗಿತ್ತು. ಇನ್ನು ಬಡತನ ಅಧ್ಯಯನ ಮತ್ತು ಪರಿಹಾರ, ನಂತರ ಸಂಪತ್ತಿನ ಸೋರಿಕೆ ಸಿದ್ಧಾಂತವನ್ನು ಇವರು ಮಂಡನೆ ಮಾಡಿರುವಂಥದ್ದಾಗಿದೆ. ಇಲ್ಲಿ ಪ್ರಮುಖವಾಗಿರುವಂಥ ನಾಯಕರಂದಾಗ WC ಬ್ಯಾನರ್ಜಿ, MG ರಾನಡೆ, ಗೋಪಾಲಕೃಷ್ಣ ಗೋಖಲೆ ಪ್ರಮುಖವಾಗಿರುವಂಥ ನಾಯಕರುಗಳಾಗಿರುವಂಥದ್ದು. 35ನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿಯಾಗಿ ಜವಾಹರ್ಲಾಲ್ ನೆಹರೂರವರ ಸಾಧನೆಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುವಂಥದ್ದು. ಇಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಪ್ರಥಮ ಪ್ರಧಾನಮಂತ್ರಿಯಾಗಿದ್ದರು. ಇವರು ನವಭಾರತದ ಶಿಲ್ಪಿಯಾಗಿದ್ದರು. ದೇಶೀಯ ಸಂಸ್ಥಾನಗಳ ವಿಲೀನಕ್ಕೆ ಕಾರಣಕರ್ತರಾದರು. ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ಮಾಡಿದರು. ಮಿಶ್ರ ಆರ್ಥಿಕ ನೀತಿಯನ್ನು ಇವರು ಜಾರಿಗೆ ತಂದರು. ಕೈಗಾರಿಕೆಗಳ ಸ್ಥಾಪನೆ ಮತ್ತು ಅಭಿವೃದ್ಧಿಗೆ ಶ್ರಮಿಸಿದರು. ಪಂಚವಾರ್ಷಿಕ ಯೋಜನೆ ಜಾರಿಗೆ ತಂದಂಥವರು ಪಂಡಿತ್ ಜವಾಹರ್ಲಾಲ್ ನೆಹರೂರವರಾಗಿದ್ದರು. ಇನ್ನು ಅಲಿಪ್ತ ನೀತಿಯನ್ನು ಇವರು ಪ್ರತಿಪಾದನೆ ಮಾಡಿದರು. ಪಂಚಶೀಲ ತತ್ವ ಜಾರಿಗೆ ತಂದಂಥವ್ರು ಇವರಾಗಿದ್ದರು. ಭಾರತ ವಿದೇಶಾಂಗ ನೀತಿಯ ಶಿಲ್ಪಿಯಾಗಿದ್ದಾರೆ. ಇನ್ನು 35ನೇ ಪ್ರಶ್ನೆ, ಅಥವಾ ಪ್ರಶ್ನೆಯನ್ನು ಸಹ ಇರುವಂಥದ್ದು, ಅಸಹಕಾರ ಚಳುವಳಿಯ ಕಾಲದಲ್ಲಿ ಆದ ಪ್ರಮುಖ ಬೆಳವಣಿಗೆಗಳನ್ನು ವಿವರಿಸಿ. ಅಸಹಕಾರ ಚಳುವಳಿಯ ಪ್ರಮುಖ ಬೆಳವಣಿಗೆಗಳೆಂದರೆ 1920ರಲ್ಲಿ ಗಾಂಧೀಜಿ ಅಸಹಕಾರ ಚಳವಳಿಗೆ ಕರೆ ನೀಡಿರುವಂಥವರಾಗಿದ್ದರು. ಅನೇಕರು ತಮ್ಮ ವಕೀಲಿ ವೃತ್ತಿಯನ್ನು ಇಲ್ಲಿ ಬಿಟ್ಟರು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ಇವರು ಬಿಟ್ಟಿರುವಂಥದ್ದಾಗಿದೆ. ರಾಷ್ಟ್ರೀಯ ಶಾಲೆಗಳನ್ನು ತೆರೆಯಲಾಯಿತು. ನ್ಯಾಯಾಲಯಗಳನ್ನು ಬಹಿಷ್ಕರಿಸಲಾಯಿತು. ಚುನಾವಣೆಗಳನ್ನು ಬಹಿಷ್ಕರಿಸಲಾಯಿತು. ನೆಕ್ಸ್ಟು, ವಿದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡಿರುವಂಥವರಾಗಿದ್ದಾರೆ. ಬ್ರಿಟಿಷರು ನೀಡಿದ ಗೌರವ ಪದವಿಗಳನ್ನು ಇಲ್ಲಿ ಹಿಂದಿರುಗಿಸಲಾಗ್ತದೆ. ಬ್ರಿಟನ್ ರಾಜಕುಮಾರ ಬರುವ ಕಾರ್ಯಕ್ಕೆ ಇಲ್ಲಿ ವಿರೋಧವನ್ನು ವ್ಯಕ್ತ ಮಾಡಿರುವಂಥದ್ದು. ಚೌರಿ ಚೌರ ಘಟನೆಯಿಂದಾಗಿ ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂಪಡೆದುಕೊಳ್ತಾರೆ. ಇನ್ನು 36ನೇ ಪ್ರಶ್ನೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯಗಳನ್ನು ವಿವರಿಸಿ. ಇಲ್ಲಿ ಸಾಮಾನ್ಯ ಸಭೆಯ ರಚನೆ ಮತ್ತು ಕಾರ್ಯ ಎರಡನ್ನ ವಿವರಿಸಬೇಕಾಗಿರುವಂಥದ್ದಾಗಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ರಚನೆ ಮತ್ತು ಕಾರ್ಯಗಳು ಈ ರೀತಿಯಾಗಿವೆ. ಎಲ್ಲ ಸದಸ್ಯರು ರಾಷ್ಟ್ರಗಳನ್ನು ಒಳಗೊಂಡಿರುವಂತಹ ಅಂಗಸಂಸ್ಥೆ ಸಾಮಾನ್ಯ ಸಭೆ ಆಗಿರುತ್ತೆ. ವಿಶ್ವಸಂಸ್ಥೆಯ ಸದಸ್ಯರು ಯಾರಾಗಿರ್ತಾರೋ ಎಲ್ಲ ಸದಸ್ಯರನ್ನ ಇದರಲ್ಲಿ ಸಾಮಾನ್ಯ ಸಭೆಯಲ್ಲಿ ಒಳಗೊಂಡಿರುವಂಥದ್ದಾಗಿದೆ. ಪ್ರತಿ ರಾಷ್ಟ್ರದಿಂದ 5 ಸದಸ್ಯರ ನೇಮಕ, ಒಂದು ಸದಸ್ಯ ರಾಷ್ಟ್ರ 5 ಜನ ಸದಸ್ಯರನ್ನ ನೇಮಕ ಮಾಡಬೇಕಾಗಿರುವಂಥದ್ದು. ವರ್ಷಕ್ಕೆ ಒಮ್ಮೆ ಅಧಿವೇಶನ ಕರೆಯಲಾಗ್ತದೆ. ಇಲ್ಲಿ ಓರ್ವ ಅಧ್ಯಕ್ಷರು ಮತ್ತು 17 ಜನ ಉಪಾಧ್ಯಕ್ಷರನ್ನ ಹೊಂದಿರುವಂಥವರಾಗಿರ್ತಾರೆ. ನೆಕ್ಸ್ಟ್, ಪ್ರತಿ ಸದಸ್ಯ ರಾಷ್ಟ್ರಕ್ಕೆ 1 ಮತ ಹಕ್ಕಿರ್ತದೆ. ಇಲ್ಲಿ 5 ಜನ ಸದಸ್ಯರನ್ನ ಆಯ್ಕೆ ಒಂದು ರಾಷ್ಟ್ರ ಆಯ್ಕೆ ಮಾಡ್ತದೆ. ಆದರೆ ಮತದಾನ ಚಲಾಯಿಸುವಂಥದ್ದು ಒಂದು ರಾಷ್ಟ್ರ ಒಂದೇ ಮತವನ್ನ ಚಲಾಯಿಸಬೇಕಾಗಿರುವಂಥದ್ದು ಆಗಿರ್ತದೆ. ಇನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿವೇಶನ ಇಲ್ಲಿ ಇರ್ತದೆ. ನೆಕ್ಸ್ಟು ಕಾರ್ಯಗಳು ಅಂದಾಗ ಜಾಗತಿಕ ಸಂಸತ್ತು ಎನಿಸಿಕೊಂಡು, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಜಾಗತಿಕ ಸಂಸತ್ತು ಅಂತೇಳಿ ಅನಿಸ್ಕೊಂಡಿರುವಂಥದ್ದಾಗಿದೆ. ವಿಶೇಷ ಅಧಿವೇಶನ ಇಲ್ಲಿ ಕರೆಯಬಹುದು. ವಾರ್ಷಿಕ ಆಯವ್ಯಯ ಪಟ್ಟಿಗೆ ಇದರ ಒಪ್ಪಿಗೆ ಅಗತ್ಯ ಇದೆ. ವಿಶ್ವದ ಎಲ್ಲ ಪ್ರಮುಖ ವಿದ್ಯಮಾನಗಳ ಚರ್ಚೆಯಲ್ಲಿ ಪ್ರಧಾನ ಪಾತ್ರ ವಹಿಸುವಂಥದ್ದು ಸಾಮಾನ್ಯ ಸಭೆಯಾಗಿದೆ. ಇನ್ನು 37ನೇ ಪ್ರಶ್ನೆ, ಭಾರತದ ಭೂಬಳಕೆ ವಿಧಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಭಾರತ ಭೂಬಳಕೆ ವಿಧಗಳು ಈ ರೀತಿಯಾಗಿವೆ. ನಿವ್ವಳ ಸಾಗುವಳಿ ಪ್ರದೇಶ, ನೆಕ್ಸ್ಟು ಅರಣ್ಯ ಪ್ರದೇಶ, ಆನಂತರ ಕೃಷಿಗಾಗಿ ದೊರೆಯದ ಭೂಮಿ, ಪಾಳು ಭೂಮಿ, ಬಳಕೆಯಾಗದ ಕೃಷಿ ಯೋಗ್ಯ ಭೂಮಿ, ಖಾಯಂ ಹುಲ್ಲುಗಾವಲು ಮತ್ತು ಇತರೆ ಗೋಮಾಳ ಅಂತೇಳಿ ಭಾರತ ಭೂಬಳಕೆ ವಿಧಗಳನ್ನು ಈ ಎಲ್ಲ ವಿಧಗಳಲ್ಲಿ ಭೂಬಳಕೆ ಮಾಡುವಂಥದ್ದು ಆಗಿದೆ. ಇನ್ನು 6ನೇ ಮೇನಲ್ಲಿ 38ನೇ ಪ್ರಶ್ನೆ, ಒಂದೇ ಪ್ರಶ್ನೆ ಇರುವಂಥದ್ದು. ಇದರಲ್ಲಿ ಭಾರತ ನಕ್ಷೆ ಬರೆದು ಇವುಗಳನ್ನು ಗುರುತಿಸಿ ಅಂತೇಳಿ ಇರುವಂಥದ್ದು. ಭಾರತ ನಕ್ಷೆಯನ್ನು ಬರೆಯುವುದಕ್ಕೆ 1 ಮಾರ್ಕ್ಸ್ ಇರುವಂಥದ್ದು. ಇನ್ನು ಸ್ಥಳಗಳನ್ನು ಗುರುತಿಸುವುದಕ್ಕೆ 4 ಸ್ಥಳಗಳನ್ನು ಕೊಟ್ಟಿರ್ತಾರೆ. 4 ಸ್ಥಳಗಳನ್ನು ಗುರುತಿಸಿದರೆ 4 ಅಂಕಗಳು, ಒಟ್ಟಾರೆಯಾಗಿ 5 ಅಂಕಗಳನ್ನು ಹೊಂದಿರುವಂಥದ್ದಾಗಿರ್ತದೆ. ಇಲ್ಲಿ 4 ಸ್ಥಳಗಳನ್ನು ಕರೆಕ್ಟಾಗಿ ಗುರುತಿಸಿದೆ ಆದರೆ ಪೂರ್ತಿ ಅಂಕಗಳನ್ನು ಇಲ್ಲಿ ಸಂಪಾದಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ 4 ಆಯ್ಕೆಗಳನ್ನು ನೋಡೋಣ. ಗೋವಿಂದ ವಲ್ಲಭ ಪಂತ ಸಾಗರ, ಭಾರತದ ಚಹಾದ ಬಂದರು, ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ನೀಲಗಿರಿ ಬೆಟ್ಟಗಳು. ಇವಿಷ್ಟು 4 ಪಾಯಿಂಟ್ಸ್ ಕೇಳಿರುವಂಥದ್ದಾಗಿದೆ. ನಾವು ಈಗಾಗಲೇ ರೆಗ್ಯುಲರ್ ಟೈಮ್ನಲ್ಲಿ ಮ್ಯಾಪ್ ಬಿಡಿಸುವಂಥದ್ದು, ಚಿತ್ರ ಬಿಡಿಸುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿಕೊಂಡಿರ್ತೀರಿ. ಸುಲಭವಾಗಿ ಮ್ಯಾಪನ್ನು ಬಿಡಿಸಿ ಆದ ನಂತರ ಅಲ್ಲಿ ಸ್ಥಳಗಳನ್ನು ಗುರುತಿಸಬೇಕು. ಈ ಒಂದು ಭಾರತ ನಕಾಶೆಯಲ್ಲಿ ಕೇಳಬಹುದಾಗಿರುವಂಥ ಪ್ರಶ್ನೆಗಳು ಅಭ್ಯಾಸ ಶಾಲೆಗಳಲ್ಲಿ ಸಹ ಈ ಒಂದು ಜಿಯೋಗ್ರಫಿ ಮ್ಯಾಪ್ನ ಸ್ಥಳಗಳ ಬಗ್ಗೆ ವಿಡಿಯೋ ಮಾಡಿರುವಂಥದ್ದು, ಅವುಗಳನ್ನು ಸಹ ವೀಕ್ಷಿಸಿ. ಇಲ್ಲ ಅಂದರೆ ಇನ್ನೂ ಭೂಗೋಳ ವಿಜ್ಞಾನದಲ್ಲಿ ಬರುವಂಥ ಎಲ್ಲ ಒಂದು ನಕಾಶೆಗಳು ಮತ್ತು ಅವುಗಳ ಸ್ಥಳಗಳ ಬಗ್ಗೆ ವಿಡಿಯೋಗಳ ಮಾಡಿರುವಂಥ ಪ್ಲೇಲಿಸ್ಟನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅವುಗಳನ್ನು ಸಹ ವೀಕ್ಷಿಸ್ಬೋದು. ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ.
ಇಲ್ಲಿ ಭಾರತ ನಕಾಶೆಯನ್ನು ಬರೆದ ನಂತರ ಎ ಅನ್ನೋ ಒಂದು ಸ್ಥಳದಲ್ಲಿ ನೀವು ನೋಡ್ತಾ ಇದ್ದೀರಿ. ಭಾರತ ಗೋವಿಂದ ವಲ್ಲಭ ಪಂತ ಸಾಗರ್ ಅನ್ನೋದು ಎ ಅನ್ನೋ ಒಂದು ಸ್ಥಳದಲ್ಲಿ ಇರುವಂತದ್ದಾಗಿದೆ. ಭಾರತ ಚಹಾದ ಬಂದರು ಬಿ ಅನ್ನುವಂಥ ಸ್ಥಳದಲ್ಲಿ ಗುರುತಿಸಿರುವಂಥದ್ದು ಕಾಣಿಸ್ತಾ ಇದೆ. ಇನ್ನು ಛತ್ರಪತಿ ಶಿವಾಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಿ ಅನ್ನೋ ಸ್ಥಳದಲ್ಲಿ ಗುರುತಿಸಿರುವಂಥದ್ದು ನೀವು ನೋಡ್ತಾ ಇದ್ದೀರಿ. ಇನ್ನು ಡಿ ನೀಲಗಿರಿ ಬೆಟ್ಟಗಳು ಇಲ್ಲಿ ಕೆಳಗಡೆ ಭಾಗದಲ್ಲಿ ಡಿ ಅನ್ನೋ ಒಂದು ಸ್ಥಳದಲ್ಲಿ ಗುರುತಿಸಿರುವಂಥದ್ದು. ಈ ರೀತಿ ನಾವು ಭಾರತ ನಕಾಶೆಯನ್ನು ನೀಟಾಗಿ ಬರೆದು ಸ್ಥಳಗಳನ್ನು ಗುರುತಿಸಿದಾದಲ್ಲಿ ಪೂರ್ತಿ ಅಂಕಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇರ್ತೀವಿ. ಇದು ವಿದ್ಯಾರ್ಥಿಗಳೇ 38 ಪ್ರಶ್ನೆಗಳಿಗೂ ಸಹ ನಾವು ಹೇಗೆಲ್ಲ ಉತ್ತರಿಸಬಹುದು. ನೀವು ಇಷ್ಟೇ ರೀತಿಯಾಗಿ ಬರಿಬೇಕಂತಿಲ್ಲ, ನಿಮ್ಮ ಒಂದು ವಾಕ್ಯಗಳಲ್ಲಿ ಇವು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬಹುದಾಗಿರುವಂಥದ್ದಾಗಿರುತ್ತೆ. ಯಾವ ಅಂಶ ಇರ್ತದೆ ಆ ಅಂಶವನ್ನು ಇಲ್ಲಿ ನೀವು ಉತ್ತರಿಸುವಂಥದ್ದು ಅವಶ್ಯಕತೆ ಇರ್ತದೆ. ಉಳಿದಿರುವಂಥ ಅಂಶಗಳು ನಿಮ್ಮ ಒಂದು ಸ್ವಂತ ಸೆಂಟೆನ್ಸ್ನ ಮಾಡಿ ವಾಕ್ಯದ ರೂಪದಲ್ಲಿ ನೀವು ಬರೆಯುವಂಥದ್ದು ಬರೆದರೂ ಸಹ ಅಂಕಗಳು ದೊರೆಯುವಂಥದ್ದಾಗಿರ್ತದೆ. ಆ ಕಾರಣಕ್ಕೋಸ್ಕರ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡ್ಕೊಂಡೇವೆ ನಾವು. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ 1 ಆಗಿರುವಂಥದ್ದು. ಈ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಕೇಳಿದ್ದಾರೆ ಅಂತ ಹೇಳಿ ನಾವು ಈಗಾಗಲೇ ನೋಡಿದ್ದೇವೆ. ಇವುಗಳನ್ನು ಒಂದು ಸೈಡ್ನಲ್ಲಿ ನೀವು ಆನ್ಸರ್ ಶೀಟ್ನಲ್ಲಿ ಬರೆದುಕೊಂಡು ಪುನಃ ಪ್ರತಿದಿನ ಒಂದೊಂದು ಸಾರ್ತಿ ವೀಕ್ಷಿಸ್ತಾ ಇದ್ದಲ್ಲಿ ನೆಕ್ಸ್ಟ್ ಯಾವ್ಯಾವ ಅಧ್ಯಾಯದಲ್ಲಿ ಏನೇನು ಪ್ರಶ್ನೆಗಳು ಕೇಳಿದ್ದಾರೆ ಅನ್ನೋದು ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಬ್ಲೂ ಪ್ರಿಂಟ್ ಯಾವ ರೀತಿಯಾಗಿರ್ತದೆ ಮತ್ತು ಯಾವ ಒಂದು ವಿಭಾಗಕ್ಕೆ ಎಷ್ಟು ಅಂಕಗಳ ಪ್ರಾಧಾನ್ಯತೆ ಇರ್ತದೆ ಅನ್ನೋ ಒಂದು ವಿಡಿಯೋನು ಸಹ ಮಾಡಿರುವಂಥದ್ದು. ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಎಲ್ಲವನ್ನು ನೋಡಿಕೊಂಡು ನೀವು ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಲ್ಲೇ ಒಳ್ಳೆಯ ಯಶಸ್ಸನ್ನು ಸಂಪಾದಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತದೆ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.